ಅನ್ನೋ ಒಂದು ಟೂಲ್ ನಿಮ್ಗೆ ಸಿಕ್ಕಿದೆ. ಈಗ ನನ್ನೊಳಗಡೆ ಇರೋ ಗಾಯ ನನ್ಗೆ ಮಾಯ್ತಾ ಇದೆ. ಅದ್ರ ಜೊತೆಗೆ ಎಕ್ಸೆಪ್ಟೆನ್ಸ್ ನ ನೆಕ್ಸ್ಟ್ ಲೆವೆಲ್ಗೆ ಏನ್ ಮಾಡ್ಬೇಕು ಅಂತ ಬಂದಾಗ ಈ ಒಂದು ಪರ್ಟಿಕ್ಯುಲರ್ ನೀವೇನ್ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ 4 ಸ್ಪಿರಿಚುಯಾಲಿಟಿ ಲಾಸ್. ಸೊ ಇದು ಒಂದು ಬಹಳ ಕೊಡ್ಬೇಕು. ಯಾಕೆಂದ್ರೆ ನನ್ಗೆ ಎಷ್ಟೊಂದು ಟಫ್ ಸಿಚುವೇಶನ್ ನಲ್ಲಿ ಇವನ್ 4 ಲಾಗಳು ಏನ್ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಬಹಳ ಸಹಾಯ ಮಾಡ್ತು ನನ್ಗೆ. ಅಪಾರ್ಟ್ ಫ್ರಮ್ ಏನು LT ಬರಡು ಫಲವತ್ತತೆ ಇರ್ಬೋದು, ಸ್ವರ್ಗ ಸೃಷ್ಟಿ ಫಾರ್ಮುಲಾಸ್ ಇರ್ಬೋದು, ಇದೆಲ್ಲರ ಜೊತೆಗೂನು ಇದು ಒಂದ್ ಬಂದಾಗ ಓಕೆ ಇಲ್ಲೂ ಇದೇನೆ ಇದೆ ಅಲ್ವಾ, ಹೌದು ಕರೆಕ್ಟ್, ಹಾಗಾದ್ರೆ ನಾನು ಇವಾಗ ಇದನ್ನ ಅಳವಡಿಸ್ಕೊಂಡು ಖುಷಿಯಾಗಿರ್ಬೇಕು, ಇಲ್ಲ ಲೈಫ್ ಲಾಂಗ್ ಹತ್ಕೊಂಡೇ ಇರ್ಬೇಕು, ಎರಡರಲ್ಲಿ ಒಂದೇ ನಾನ್ ಮಾಡಕ್ಕಾಗೋದು. ಆ ಪರಿಸ್ಥಿತಿನಲ್ಲಿ ನನ್ಗೆ ಈ ಒಂದು ಲಾಗಳು ತುಂಬಾನೇ ಕ್ಲಾರಿಟಿ ಕೊಟ್ಟಿದಂತ ಲಾಗಳು. ಸಾರಿ. ಸೊ ಇವಾಗ ನಾವು ನೋಡ್ತಾ ಹೋಗೋಣ ಏನೇನಿದೆ ಈ ಲಾಗಳಲ್ಲಿ ಅಂತ. ಅಗೇನ್ 4 ಸ್ಪಿರಿಚುಯಾಲಿಟಿ ಲಾಸ್. ಇದು ಹೇಗಾಗಿದೆ ಅಂತ ಹೇಳಿದ್ರೆ ಒಂಚೂರು ವಿವೇಕಾನಂದ ಅವ್ರ ಕಾಲಕ್ಕೆ ಹೋಗೋಣ. ಓಕೆ, ಸೊ ನಮ್ಮ ಒಂದು ಭಾರತ ಏನಿದೆ, ಇಟ್ ಇಸ್ ಒರಿಜಿನ್ ಆಫ್ ಸ್ಪಿರಿಚುಯಾಲಿಟಿ, ನಮಗೆಲ್ಲ ಗೊತ್ತಿದೆ. ಓಕೆ, ಆದ್ರೆ ಏನಂತಾರೆ, ಒಂದು ಅನ್ಫಾರ್ಚುನೇಟ್ ಥಿಂಗ್ ಅಂತ ಹೇಳ್ಬೇಕಾದ್ರೆ ನಮ್ಮ ದೇಶದಲ್ಲಿ ಜ್ಞಾನಿಗಳಿದ್ದಾರೆ, ಜ್ಞಾನ ಕೂಡ ಇದೆ, ಆದ್ರೆ ಆ ಜ್ಞಾನ ಪ್ರಚಾರ ಆಗ್ತಿದೆ, ಅಳವಡಿಕೆ ಮಾಡ್ಕೊಂಡು ಜೀವಿಸೋದು ಅಂತ ಬಂದಾಗ ಬ್ಯಾರಿಯರ್, ಅಪ್ಲಿಕೇಶನ್ ಚಾಲೆಂಜಸ್. ಓಕೆ, ಸೊ ಆಗಿನ ಕಾಲಕ್ಕೇನೆ ಸ್ವಾಮಿ ವಿವೇಕಾನಂದ ಅವರು ಅವ್ರ ನಾಲೆಡ್ಜ್ ನ ಪ್ರಚಾರ ಮಾಡಿದ್ದು ಫಸ್ಟ್ ಚಿಕಾಗೋಲಿ, ಅಲ್ಲಿಂದ ಇಲ್ಲಿ ಆಮೇಲೆ ಅಳವಡಿಕೆ ಸ್ಟಾರ್ಟ್ ಆಯ್ತು, ರೈಟ್? ಸೊ ಹಾಗಾಗಿ ಈ ಸ್ಪಿರಿಚುಯಾಲಿಟಿ ಲಾನ ಕೂಡ ಅಮೇರಿಕನ್ಸ್, ಈ 4 ಏನ್ ಸ್ಪಿರಿಚುಯಾಲಿಟಿ ಲಾ ಇದೆ ಅಲ್ಲ, ಇದು ಕೂಡ ಅಲ್ಲಿನ ನಾನು ನಿಮ್ಗೆ ಸ್ಕ್ರೀನ್ ಶೇರ್ ಮಾಡ್ತಾ ತೋರಿಸ್ತೀನಿ. ಸಿ, ದೇರ್ ಆರ್ ಫೋರ್ ನೇಟಿವ್ ಅಮೇರಿಕನ್ ಇಂಡಿಯನ್ ಸ್ಪಿರಿಚುಯಾಲಿಟಿ ಲಾಸ್. ಓಕೆ, ಅಂದ್ರೆ ಅವರು ಕೂಡ ನಮ್ಮ ಇಂಡಿಯನ್ ಸ್ಪಿರಿಚುಯಾಲಿಟಿ ಲಾಸ್ ನ ತಗೊಂಡು ಅವರು ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒರಿಜಿನ್ ಇಲ್ಲಿದೇನೆ, ಎಲ್ಲಾ ಕಂಟ್ರಿಯವರು ತಗೋತಾ ಇದ್ದಾರೆ ಇವತ್ತು, ಅವ್ರು ಮಾತ್ರ ಅಂತ ಅಲ್ಲ. ಓಕೆ, ಎಲ್ಲಾ ಕಂಟ್ರಿಯವರು ತಗೊಂಡು ಅವ್ರು ಅಳವಡಿಕೆ ಮಾಡ್ಕೊಂಡು, ಅಂದ್ರೆ ಜ್ಞಾನನ ಬಳಸ್ಕೊಂಡು ಜೀವಿಸ್ತಾ ಇದ್ದಾರೆ ಅಂತ. ಓಕೆ, ಏನಕ್ಕೆ ನಾನು ಅವಾಗ್ಲೇ ಅನ್ಫಾರ್ಚುನೇಟ್ ಅಂತ ಅಂದ್ರೆ, ಎಲ್ಲಾರು ತಗೊಂಡು ಜೀವಿಸ್ತಾ ಇದ್ದಾರೆ, ಆದ್ರೆ ನಂದೇ ತವ್ರ ಮನೆ, ಜ್ಞಾನದ ತವ್ರ ಮನೆಯಲ್ಲಿ ನಾನಿದ್ದೀನಿ, ಆದ್ರೆ ನಾನೆಷ್ಟು ಅಳವಡಿಕೆ ಮಾಡ್ಕೊಳ್ತಿದ್ದೀನಿ, ನಾನೆಷ್ಟು ಅದ್ರಲ್ಲಿ ಜೀವಿಸ್ತಿದ್ದೀನಿ ಅಂತ ನನಗೆ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಏನೇನು ಒಪ್ಕೊಳ್ಳೋದಕ್ ಬಿಡ್ತಿಲ್ಲ ನಿಮಗೆ ಇವಾಗ ಗೊತ್ತಿದೆ. LT ಪ್ರಕಾರ ಕೆಲವೊಂದು, ಇನ್ನ ಒಂದು ನೆಕ್ಸ್ಟ್ ಲೆವೆಲ್ ಈ ಒಂದು ಲಾಸ್ ನ ನಿಮಗೆ ನೋಡ್ತಾ ಗೊತ್ತಾಗ್ತಾ ಹೋಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ದೇರ್ ಆರ್ 4 ನೇಟಿವ್ ಅಮೆರಿಕನ್ ಇಂಡಿಯನ್ ಸ್ಪಿರಿಚುಯಾಲಿಟಿ ಲಾಸ್ ದಟ್ ಸೇ ನಥಿಂಗ್ ಹ್ಯಾಪನ್ಸ್ ಫಾರ್ ನೋ ರೀಸನ್ ಇನ್ ಲೈಫ್. ಓಕೆ, ಸೊ ಜೀವನದಲ್ಲಿ ಯಾವುದೇ ಕಾರಣವಿಲ್ಲದೆ ಏನೂ ನಡೆಯುವುದಿಲ್ಲ ಎಂದು ಹೇಳುವ 4 ಸ್ಥಳೀಯ ಅಮೆರಿಕನ್ ಭಾರತೀಯ ಆಧ್ಯಾತ್ಮಿಕ ಕಾನೂನುಗಳು ಇವೆ. ಓಕೆ, ಇದನ್ನ ಸ್ವಲ್ಪ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೀವಿ. ಅದು ಆಕ್ಚುಲಿ ಇದಿರೋದು ಇಂಗ್ಲಿಷ್ ನಲ್ಲಿ ಟೆಕ್ಸ್ಟ್, ಬಟ್ ಕನ್ನಡ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಹೇಗಿದೆಯೋ ಹಾಗೆ ಮಾಡಿದೀವಿ. ಬಟ್ ನಾನು ಎಲ್ಲೆಲ್ಲಿ ಇಂಗ್ಲಿಷ್ ವರ್ಡ್ಸ್ ನ ಬಳಸ್ತೀನಿ, ಕನ್ನಡದವರೆಗೂ ಅರ್ಥ ಆಗುತ್ತೆ ಇದು. ಓಕೆ, ಸೊ ಈ ಒಂದು ಅಮೆರಿಕನ್ ಇಂಡಿಯನ್ ಸ್ಪಿರಿಚುವಲ್ ಲಾಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಕಾರಣ ಇಲ್ದಲೆ ಏನೂ ನಡೆಯೋದಿಲ್ಲ. ನನ್ನ ಲೈಫ್ ನಲ್ಲಿ ಒಬ್ಬೊಬ್ಬ ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ, ಒಂದೊಂದು ಘಟನೆ ನಡೀತಿದೆ ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ಇದ್ರ ಹಿಂದೆ ಅದರದೇ ಆಗಿರೋ ಕಾರಣ ಇದೆ. ಕಾರಣ ಇಲ್ದಲೆ ಏನೂ ನಡೀತಿಲ್ಲ. ಇವಾಗ್ಲೂ ಕೂಡ ನಾನು LT ಹೇಗೆ ಹೇಳ್ತಿರ್ತೀನಿ ಹಾಗೇನೆ ಇಲ್ಲೂ ಕೂಡ ನಿಮ್ ಲೈಫ್ ನ ನೀವು ನಿಮ್ ಕಣ್ ಮುಂದೆ ತಗೊಂಡ್ ಬರ್ಬೇಕು. ಓಕೆ, ನನಗೆ ಅದು ಎಲ್ಲಿ ಯಾರ್ಯಾರನ್ನ ತರ್ಬೇಕು ಗೊತ್ತಾ, ನನಗೆ ಯಾರನ್ನ ಒಪ್ಕೊಳಕ್ ಆಗ್ತಾ ಇರಲ್ಲ, ನನ್ಗೆ ಯಾರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಪ್ರೀತಿ ಮಾಡ್ಬೇಕು, ಇವ್ರನ್ನ ನಾನು ಅವ್ರು ಹೇಗಿದಾರೋ ಹಾಗೆ ತಗೊಳಕ್ ಆಗ್ತಿರಲ್ಲ, ಅಂತವ್ರನ್ನೇ ಕಣ್ಮುಂದೆ ತಗೊಂಡ್ ಬರ್ತಾ ಹೋಗ್ಬೇಕು ಇವಾಗ ನೀವು. ಓಕೆ, ಸೊ ಈ ಒಂದು ಎಕ್ಸ್ಪ್ಲನೇಷನ್ ಬರ್ತೀನಿ, ನೀವು ಅಂತವ್ರನ್ನ ತಗೊಳ್ತಾ ಹೋಗ್ಬೇಕು. ಓಕೆ, ವೆನ್ ಯು ಡೂ ಅಂಡರ್ಸ್ಟ್ಯಾಂಡ್ ದಿಸ್, ಇಟ್ಸ್ ವೆರಿ ಈಸಿ ಟು ಹ್ಯಾಂಡಲ್ and you confidently look at what's happening. ಅಂದ್ರೆ ನೀವು ಇದನ್ನ ಅರ್ಥ ಮಾಡ್ಕೊಂಡಾಗ ಆ ಘಟನೆ ಅಥವಾ ಸಂದರ್ಭವನ್ನ ನಿಭಾಯಿಸುವುದು ತುಂಬಾ ಸುಲಭ, ಮತ್ತೆ ಎದುರಿಸುವ ಶಕ್ತಿ ಕೂಡ ಹೆಚ್ಚುತ್ತದೆ. ಏನಾಗುತ್ತಿದೆ ಎಂಬುದನ್ನು ನೀವು ವಿಶ್ವಾಸದಿಂದ ನೋಡ್ತೀರಾ ಅಂತ. ಓಕೆ, ಸೊ ಅಂದ್ರೆ ಇದನ್ನ ನಾನು ಎಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀನಲ್ವಾ, ಈ ಲಾಸ್ ನ ಎಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀನಿ, ನನಗೆ ಒಂದೊಂದು ಘಟನೆ ಮತ್ತೆ ನನಗಿಷ್ಟ ಇಲ್ದಿರೋ ಘಟನೆಗಳನ್ನ ನಡೀತಾ ಇರುತ್ತಲ್ವಾ, ಆ ಘಟನೆ, ಆ ಸಂದರ್ಭಗಳನ್ನೆಲ್ಲ, ಆ ವ್ಯಕ್ತಿಗಳನ್ನೆಲ್ಲ ನಾನು ಆ ವ್ಯಕ್ತಿ ಜೊತೆ
ಆ ಸಿಚುವೇಶನ್ ಅನ್ನ ನಿಭಾಯಿಸೋದು ನನಗೆ ತುಂಬಾ ಸುಲಭ ಆಗುತ್ತೆ. ಆಮೇಲೆ ಅದನ್ನ ಎದುರಿಸುವಂತ ಒಂದು ಶಕ್ತಿ ಕೂಡ ಕೊಡುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅವಾಗ ನಾನು ಏನ್ ನಡೀತಿದ್ಯೋ ಹಾಗೆ ನೋಡ್ತೀನಿ. ಅದಕ್ಕೇನು ಆಡು ಮಾಡೋದಿಲ್ಲ, ಇಲ್ಲ ಅದನ್ನ ಡಿಲೀಟು ಕೂಡ ಮಾಡೋದಿಲ್ಲ. ಇದು ನನಗೆ ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್, ಥ್ಯಾಂಕ್ಫುಲ್ ಫಾರ್ ವಾಟ್ ವಾಸ್ ದೇರ್ ಅಂಡ್ ಹ್ಯಾಪಿ ಫಾರ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ಅಂದ್ರೆ ಇದನ್ನ ನಾನು ಯಾವಾಗ ಅರ್ಥ ಮಾಡ್ಕೊಂಡು ಜೀವಿಸ್ತೀನಲ್ವಾ, ಅವಾಗ ನಾನು ಏನ್ ಆಗ್ತಾ ಇದೆ ಎಂಬುದರ ಬಗ್ಗೆ ಕೃತಜ್ಞರಾಗುತ್ತೀರಿ ಮತ್ತು ಏನಾಗಲಿದೆ ಎಂಬುದರ ಬಗ್ಗೆ ಸಂತೋಷ ಪಡುತ್ತೀರಿ. ನಾನು ಯಾವಾಗ ಒಂದೊಂದು ಘಟನೆ, ಒಂದೊಂದು ವ್ಯಕ್ತಿ ಜೊತೆ ಈ ಲಾಗಳ ಮೂಲಕ ನಾನು ನೋಡ್ತಾ ಹೋಗ್ತೀನಲ್ವಾ, ಅವಾಗ ನನ್ನ ಹತ್ರ ಏನಿದೆ, ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲದನ್ನು ನಾನು ಪಾಸಿಟಿವ್ ಹುಡುಕಿ ಒಳ್ಳೇದನ್ನ ಗುರ್ತಿಸಿ ನಾನು ಗ್ರಾಟಿಟ್ಯೂಡ್ ಹೇಳ್ತಾ ಹೋಗ್ತೀನಿ. ಮುಂದಕ್ಕೆ ಏನಾಗುತ್ತೆ ಅಲ್ವಾ, ಮುಂದೆ ಏನ್ ಘಟನೆ ಬರೋದಕ್ಕಿದೆ ಅಲ್ವಾ, ಅದನ್ನ ನಾನು ಸಂತೋಷವಾಗಿ ನಾನು ಸ್ವೀಕಾರ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಾಗಾದ್ರೆ ನೋಡ್ತಾ ಹೋಗೋಣ ಯಾವುದು ಆ 4 ಲಾಗಳು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಅಗೇನ್ ಇದೇ ತರನೇನೆ ಎಲ್ಲದನ್ನು ನೋಡುವಾಗ ಲೈಫ್ಗೆ ಕನೆಕ್ಟ್ ಮಾಡ್ಕೊಳ್ತಾ ಬನ್ನಿ. ಓಕೆ, ಅಗೇನ್ ನನಗೆ ಯಾರ ಜೊತೆ ಚಾಲೆಂಜ್ ಇದೆ ಅಥವಾ ಪಾಸ್ಟ್ ಅಲ್ಲೂ ಕೂಡ ನನಗೆ ಎಲ್ಲೆಲ್ಲಿ ಅಹಿತಕರ ಘಟನೆಗಳು ನಡೆದಿದೆ, ಯಾವ ವ್ಯಕ್ತಿ ಜೊತೆ, ಅಗೇನ್ ಇಲ್ಲಿ ವ್ಯಕ್ತಿ ಅಂತ ಬಂದಾಗ ನನ್ನ ಸ್ಪೌಸ್, ಓಕೆ, ಹಸ್ಬೆಂಡ್ ಆರ್ ವೈಫ್, ಅತ್ತೆ ಇರ್ಬೋದು, ಮಕ್ಕಳಿರ್ಬಹುದು, ಓಕೆ, ಬಾಸ್ ಇರ್ಬೋದು, ಬಿಸ್ನೆಸ್ ನಲ್ಲಿ ನನ್ನ ಟೀಮ್ನವ್ರು ಇರ್ಬೋದು, ನನ್ನ ಸೀನಿಯರ್ಸ್ ಇರ್ಬೋದು, ನನ್ನ ಜೂನಿಯರ್ಸ್ ಇರ್ಬೋದು. ಓಕೆ, ಇವ್ರ ಎಲ್ಲಾರ ಜೊತೆನೂ ನಾನು ಇದನ್ನ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ಅಗೇನ್ ನಮ್ಗೆಲ್ಲರಿಗೂ ಗೊತ್ತಿದೆ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ಮ್ಯಾನ್ ಕೈಂಡ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಆಕ್ಸೆಪ್ಟೆನ್ಸ್. ಆ ವ್ಯಕ್ತಿ ಹೇಗಿದೆನೋ ಹಂಗ್ ತಗೊಳೋದಕ್ಕೇನೆ ನನಗೆ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಇನ್ನೊಂದೇನು ಟಫೆಸ್ಟ್ ಟಾಸ್ಕ್ ಅಂತ ಹೇಳಿದ್ರೆ, ಆಕ್ಸೆಪ್ಟ್ ಮಾಡ್ಕೊಂಡು ಹೇಗಿದ್ದೀರೋ ಹಾಗೆ ಪ್ರೀತಿ ಮಾಡೋದು. ಇದು ನಂದು ಟಫೆಸ್ಟ್ ಟಾಸ್ಕ್ ಆಫ್ ಮ್ಯಾನ್ ಕೈಂಡ್. ಸೊ ಹಾಗೇನೆ, ಸೊ ಇವಾಗ ನಾವು ನೋಡ್ತಾ ಹೋಗ್ಬೇಕು ಯಾವ್ಯಾವ ಒಂದು ಸಿಚುವೇಶನ್ ಅಲ್ಲಿ ನನಗೆ ಏನೇನ್ ಆಗ್ತಾ ಇದೆ ಇದನ್ನ ನೋಡ್ತಾ ಹೋಗೋಣ. ಫಸ್ಟ್ ಲಾ, ಓಕೆ, ಎಸ್, ಫಸ್ಟ್ ಲಾ ಏನ್ ಹೇಳತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ದ ಪರ್ಸನ್ ಯು ಮೀಟ್ ಇಸ್ ದ ರೈಟ್ ಒನ್. ಓಕೆ, ಎಸ್, ಇಲ್ಲೂ ಕೂಡ ಒಂದು ಓ ಮೈ ಗಾಡ್ ಅಂತ ಅನ್ನೋ ಒಂದು ಫೀಲಿಂಗ್ ಗೆ ಬರ್ತೀರಾ. ನೀವು ಭೇಟಿಯಾದ ವ್ಯಕ್ತಿಯೇ ಸರಿಯಾದ ವ್ಯಕ್ತಿ. ಓಕೆ, ದ ಪರ್ಸನ್ ಯು ಮೀಟ್ ಇಸ್ ದ ರೈಟ್ ಒನ್ ಅಂತ ಹೇಳಿದ್ರಿ. ಇಲ್ಲಿ ಮತ್ತೆ ನಾನು ಅವಾಗ್ಲೇ ಹೇಳ್ದೆ, ಆ ವ್ಯಕ್ತಿ ಅಂತ ಬಂದಾಗ ಆ ರೈಟ್ ಪರ್ಸನ್ ನೀವು ಅವರಿಂದ ಪಾಸಿಟಿವೇ ಆಗಿರ್ಬೋದು, ಅವರಿಂದ ನೆಗೆಟಿವೇ ಆಗಿರ್ಬೋದು, ಎಲ್ಲಾರ್ನು ಕಣ್ಮುಂದೆ ತಂದ್ಕೊಳ್ತೀರಾ. ಆದ್ರೆ ಈಗ ನಾನು ಪಾಸಿಟಿವ್ ಆಗಿರೋದಕ್ಕೆ ಫೈನ್, ಥ್ಯಾಂಕ್ಸ್, ಬಟ್ ನನಗೆ ಯಾರ್ಯಾರೆಲ್ಲ ನೆಗೆಟಿವ್ ನನಗೆ ಬಂದು ನೋವು ಕೊಟ್ಟು ಹೋಗಿದ್ದಾರೆ, ಇದ್ರನ್ನ ನಾನು ಕೊರಗ್ತಿದ್ದೀನಿ, ಇದರಿಂದ ಬಿಟರ್ ಸಿಚುವೇಶನ್ಸ್ ಗಳು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಇವಾಗ ಆ ಬೇಡ ಅಂತ ಅನ್ಕೊಂತಿರ್ತೀನಲ್ಲ, ಆ ವ್ಯಕ್ತಿಗಳನ್ನ ನನ್ ಕಣ್ಮುಂದೆನೆ ತಂದ್ಕೊಳ್ಬೇಕು ಇವಾಗ. ಕರೆಕ್ಟ್, ಈ ಸೆಂಟೆನ್ಸು ಒಪ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ನಿಮ್ ಕಣ್ಣೆದುರುಗಡೆ ಇರೋ ನೋವು ಕೊಡ್ತಾ ಇರೋ ವ್ಯಕ್ತಿನ ನನಗೆ ತಗೋಬೇಕು ಅಂದ್ರೆ ಈಗ ಆಲ್ರೆಡಿ 1 ಲೆವೆಲ್ ನೀವು ನೆಕ್ಸ್ಟ್ ಲೆವೆಲ್ ಬಂದಿರ್ತೀರಾ. ಒಂದು ಮೊಳಕೆ ಆಗಿರುತ್ತೆ, ಎಲ್ಟಿ ಬರಡು ಫಲವತ್ತತೆ ನೋಡಿದೀರಾ, ಪರಿಣಾಮಗಳು ನೋಡಿದೀರಾ, ಯಾಕೆ ಕ್ಷಮಿಸ್ಬೇಕು, ಯಾಕೆ ಕ್ಷಮೆ ಕೇಳ್ಬೇಕು, ಇದೆಲ್ಲ ನೋಡಿರೋದ್ರಿಂದ ಒಂದು ಚೂರು ನಿಮಗೆ ಓಕೆ ಅಂತ ಒಪ್ಕೊಳಕ್ ಆಗಿದೆ. ಆದ್ರೂ ಕೂಡ ಈಗ್ಲೂ ಕೆಲವ್ರು ಕಣ್ಮುಂದೆ ತಗೊಂಡ್ ಬನ್ನಿ, ಅವರೇ ಪರ್ಫೆಕ್ಟ್ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಮೀಟ್ ಮಾಡಿರೋದು ಅಂದಾಗ ಎಲ್ಲೆಲ್ಲಿ ನಂಗೆ ತಗೊಳೋದಕ್ ಆಗ್ತಾ ಇಲ್ಲ ಅಂತ. ಅಂಡ್ ಎಸ್ಪೆಷಲಿ ನಾನು ಯಾರ ಜೊತೆ 4 ಗೋಡೆನಲ್ಲಿ ಜೀವಿಸ್ತಿರ್ತೀನಿ ಅಥವಾ ನನ್ನ ಪ್ರೊಫೆಷನಲ್ ಹಾಫ್ ದ ಡೇ ಐ ಬಿ ಇನ್ ಮೈ ಆಫೀಸ್ ಆರ್ ಬಿಸ್ನೆಸ್, ಇವ್ರನ್ನೆಲ್ಲ ಇವಾಗ ನನ್ ಕಣ್ ಮುಂದೆ ತಗೊಳ್ತಾ ಬರ್ಬೇಕು. ಓಕೆ, ಸೊ ಇವರೇನೆ ಪರ್ಫೆಕ್ಟ್ ಆಗಿರೋ ವ್ಯಕ್ತಿ. ಸೊ ದಟ್ ಈಸ್ ನೋ ಒನ್ ಕಮ್ಸ್ ಇನ್ ಟು ಅವರ್ ಲೈಫ್ಸ್ ಬೈ ಆಕ್ಸಿಡೆಂಟ್. ಅಂದ್ರೆ ಯಾರೂ ಕೂಡ ಆಕಸ್ಮಿಕವಾಗಿ ನಮ್ಮ ಜೀವನದಲ್ಲಿ ಬಂದಿರೋದಿಲ್ಲ. ಓಕೆ, ಸೊ ಯಾರು ಕೂಡ ಆಕ್ಸಿಡೆಂಟ್ ಆಗಿ ನಮ್ ಲೈಫ್ ಕನೆಕ್ಟ್ ಆಗಿಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು, ಏನೇ ನಡೆದ್ರು ಕಾರಣ ಇಲ್ಲದೆ ನನ್ನ ಲೈಫ್ ನಲ್ಲಿ ನಡೆಯಲ್ಲ ಅಂತ. ಹಾಗೇನೆ ಇವತ್ತು ನಾನು ಯಾರ್ಯಾರ ಜೊತೆ ಜೀವಿಸ್ತಿದ್ದೀನಿ ಅಲ್ವಾ, ಅವ್ರು ಯಾರು ನನಗೆ ಆಕಸ್ಮಿಕವಾಗಿ ಬಂದಿಲ್ಲ.
ನಂದು ಏನೋ ಪೆಂಡಿಂಗ್ ಇರುತ್ತೆ ಅವ್ರ ಜೊತೆ, ಆ ಪೆಂಡಿಂಗ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೇನೆ ಅವರೇ ಕನೆಕ್ಟ್ ಆಗಿದ್ದಾರೆ ಈಗ ನನ್ನ ಲೈಫ್ ನಲ್ಲಿ. ಈಗ ನೋಡ್ತಾ ಹೋಗಿ, ಯಾರು ನಿಮಗೆ ಒಪ್ಕೊಳಕ್ ಆಗ್ತಿಲ್ಲ, ಕಷ್ಟ ಆಗ್ತಾ ಇದೆ ಜೀವಿಸಕ್ಕೆ, ಅವ್ರು ನೋಡಿದ್ರೆ ನನಗೆ ಪ್ರತಿರೋಧ ಬರ್ತಿದೆ, ಅವ್ರು ನೋಡಿದ್ರೆ ದುಃಖ ಬರ್ತಿದೆ, ಅವ್ರು ನಂಗೆ ನೋಡಕ್ ಇಷ್ಟ ಆಗ್ತಿಲ್ಲ, ಅವ್ರು ನೋಡಿದ್ರೆ ಕಿರಿಕಿರಿ ಆಗ್ತಿದೆ, ಇವ್ರನ್ನೆಲ್ಲ ತಗೊಂಡ್ ಬನ್ನಿ. ಮತ್ತೆ ಅತ್ತೆ ಇರ್ಬೋದು, ಓರ್ಗಿತ್ತಿ ಇರ್ಬೋದು, ಅದ್ಕೆ ನಾದ್ನೀರ್ ಇರ್ಬೋದು, ಯಾರೇ ಇರ್ಬೋದು, ತಗೊಳ್ ಬನ್ನಿ. ಇವ್ರು ಯಾರು ಆಕಸ್ಮಿಕವಾಗಿ ಬಂದಿರೋಂಥದ್ದಲ್ಲ, ಎಲ್ಲರೂ ನನ್ನ ಲೈಫ್ ಕನೆಕ್ಟ್ ಆಗಿದ್ದಾರೆ. ಬಾಸ್, ಎಷ್ಟು ಜನಕ್ಕೆ ಬಾಸ್ ಜೊತೆ ಕಿರಿಕಿರಿ ಇದೆ, ಇವ್ರು ಯಾರು ಆಕಸ್ಮಿಕವಾಗಿ ನನ್ನ ಲೈಫ್ಗೆ ಬಂದಿಲ್ಲ. ಓಕೆ ಫೈನ್. ಈಗ ಇಲ್ಲೊಂದು ಅಗೈನ್ ಒಂದು ರಾಂಗ್ ಅಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಕೂಡ ಅಗೈನ್ ನಮ್ಮ ಒಂದು ಸಿಸ್ಟಮ್ ನಿಂದ ನಮ್ಮ ಜವಾಬ್ದಾರಿ ಇದನ್ನ ಕೂಡ ತಿಳಿಸೋದು. ಸೊ ಹಾಗಾದ್ರೆ ಯಾರು ಆಕ್ಸಿಡೆಂಟ್ ಆಗಿ ಬಂದಿಲ್ಲ ಅನ್ಬಿಟ್ಟು ಕೆಲವೊಮ್ಮೆ ಏನು ರಾಂಗ್ ಅಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ನನಗೆ ನನ್ನ ಸ್ಪೌಸ್ ಜೊತೆ ನನಗೆ ಒಪ್ಪಿಗೆ ಆಗ್ತಾ ಇರಲ್ಲ, ನಂದು ಅವ್ರದ್ದು ಒನ್ನೆಸ್ ಇರೋದಿಲ್ಲ. ಆ ತರ ಟೈಮ್ ನಲ್ಲಿ ಏನಾಗುತ್ತೆ, ಇನ್ಯಾರೋ ಒಬ್ಬ ವ್ಯಕ್ತಿ ಕನೆಕ್ಟ್ ಆಗ್ತಾರೆ, ಹಸ್ಬೆಂಡ್ ಗಿರ್ಬೋದು, ವೈಫ್ ಗಿರ್ಬೋದು, ಚೆಕ್ ಮಾಡ್ಕೊಳ್ಳಿ. ಇನ್ಯಾರೋ ಕನೆಕ್ಟ್ ಆಗ್ಬಿಡ್ತಾರೆ, ಅವ್ರು ನನ್ಗೆ ಇಷ್ಟ ಆಗ್ತಾ ಹೋಗುತ್ತೆ, ಅವ್ರ ಮೇಲೆ ಪ್ರೀತಿ ಹುಟ್ಟತಾ ಹೋಗ್ಬೋದು. ಆಕಸ್ಮಿಕವಾಗಿ ಬಂದಿಲ್ಲ, ನಾನು ಇಲ್ಲಿ ಕೊರಗ್ತಾ ಇದ್ದೀನಿ, ನನ್ನ ಅಳು ನೋಡ್ಬಿಟ್ಟು ದೇವ್ರು ಇವ್ರನ್ನ ಕಳ್ಸಿದ್ದಾರೆ ಅಂತ ಅಲ್ಲಿ ನಾನು ಆ ವ್ಯಕ್ತಿಗೆ ಕನೆಕ್ಟ್ ಆಗಿ ಆ ತರ ಏನಾದ್ರು ನನಗೆ ಅವರಿಗೆ ಇನ್ನೊಂದ್ ತರ ಸಂಬಂಧ ಬೆಳೀತಿದೆ ಅನ್ನೋದಾದ್ರೆ ಸಾರಿ, ಇದು ರಾಂಗ್ ಅಪ್ಲಿಕೇಶನ್. ಇದು ಮತ್ತೆ ನನ್ನ LT ಸಿಸ್ಟಮ್ ಪ್ರಕಾರ ಇದು ಅಸತ್ಯಕ್ಕೆ ಬರುತ್ತೆ. ಸತ್ಯನ ಮುಚ್ಚಿಬಿಟ್ಟು ಮುಖವಾಡ ಹಾಕೊಂಡು ನಾನು ಇನ್ನೊಬ್ಬರ ಜೊತೆ ಲೈಫ್ ನಲ್ಲಿ ಕನೆಕ್ಟ್ ಆಗ್ತಿದ್ದೀನಿ ಅಂದ್ರೆ ಇದು ಅಸತ್ಯ. ಒಂದ್ ಕಡೆ ಅಸತ್ಯ ಆದ್ರೆ, ಇನ್ನೊಂದು ನನಗೇನೋ ಒಂದ್ ಬೇಕಿರುತ್ತೆ, ಅಲ್ಲಿ ಒಂದು ಎಮೋಷನಲ್ ಪ್ರೀತಿ ನನಗ್ ಕಮ್ಮಿ ಆಗಿರುತ್ತೆ, ನನಗ್ ಬೇಕಿರೋ ಆ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಎಂಟ್ರಿ ಕೊಡ್ತೀನಿ ಅಂದ್ರೆ ಪಕ್ಕಾ ಕೆಂಗೇರಿಯಲ್ಲಿ ನಾನು ಅಸತ್ಯದಲ್ಲಿ ನಾನು ಹೋಗ್ತಾ ಇರ್ತೀನಿ. ಸೊ ಆ ಕೆಂಗೇರಿ ನನಗ್ ಬೇಕಿರೋದನ್ನ ಪಡ್ಕೊಳಕ್ ಹೋದಾಗ ನಮ್ಗೆಲ್ರಿಗೂ ಗೊತ್ತು ಫಸ್ಟ್ ಏನ್ ಸಿಗುತ್ತೆ, ಕೆಂಗೇರಿಗಿಂತ ಮುಂಚೆ ಸಿಗೋದು ಕೆಂಗೇರಿ ಮೂರಿ. ಅಂದ್ರೆ ಅಸತ್ಯದ ಒಂದು ಮನೋಭಾವನೆಯಲ್ಲಿ ಯಾವುದೇ ಒಂದು ರಿಲೇಶನ್ಶಿಪ್ಗೆ ಎಂಟ್ರಿ ಕೊಡ್ತಿದೀನಿ ಅಂತ ಹೇಳಿದ್ರೆ ನಾನ್ ಫೇಸ್ ಮಾಡೋದು ಖಂಡಿತವಾಗ್ಲೂ ಸವಾಲುಗಳು ಮತ್ತೆ ಕಷ್ಟಗಳು. ಸೊ ಅಲ್ಲಿ ಈ ಲಾನ ಅಪ್ಲಿಕೇಶನ್ ಮಾಡ್ಕೊಳ್ಳೋದಲ್ಲ. ಓಕೆ, ಇದು ರಾಂಗ್ ಅಪ್ಲಿಕೇಶನ್ ಆಗತ್ತೆ. ಯಾವ್ದನ್ನ ಹೇಗೆ ಅಪ್ಲೈ ಮಾಡ್ಕೋಬೇಕು ಹಾಗೆ ಅಪ್ಲೈ ಮಾಡ್ಕೋಬೇಕು. ಇದಕ್ಕೆ ಗೊತ್ತಾಗ್ತಿಲ್ಲ ಅಂತ ಬಂದಾಗ ಸಿಸ್ಟಮ್ ಕಡೆಯಿಂದ ಮೆಂಟರಿಂಗ್ ಸಪೋರ್ಟ್ ತಗೋಬಹುದು, 1 to 1 ತಗೊಳ್ಬಹುದು. ಆದ್ರೆ ನಾವೇನೆ ಇಲ್ಲಿ ಸಿಸ್ಟಮ್ ನಲ್ಲೇ ಹೇಳಿರೋದಲ್ವಾ ಅಂತ ಅನ್ಕೊಂಡು ಈ ತರ ರಾಂಗ್ ಅಪ್ಲಿಕೇಶನ್ ಮೂಲಕ ತೊಂದರೆಗಳಿಗೆ ಒಳಗಾಗ್ಬೇಡಿ, ಸಿಸ್ಟಮ್ ಜವಾಬ್ದಾರಿ ಆಗೋದಿಲ್ಲ. ಓಕೆ ಫೈನ್. ಇದೊಂದು ಇದು ಏನಕ್ಕೆ ಗೊತ್ತಾ ಇರೋದು, ಇದು ಇರೋ ನನ್ನ ಹತ್ರ ಯಾರು ವ್ಯಕ್ತಿಗಳಿದಾರಲ್ವಾ, ಇವ್ರ ಜೊತೆ ನಾನು ಸಿಕ್ಕಾಪಟ್ಟೆ ಕೊರಗ್ಬಿಟ್ಟಿರ್ತೀನಿ, ದುಃಖದಲ್ಲಿರ್ತೀನಿ, ಪ್ರತಿರೋಧ ಮಾಡ್ತಾ ಇರ್ತೀನಿ. ಓಕೆ, ಕ್ಷಮಿಸೋದಕ್ ಆಗ್ತಾ ಇರಲ್ಲ, ದ್ವೇಷಿಸ್ತಿರ್ತೀನಿ, ನಾನು ಇರೋ ವ್ಯಕ್ತಿಗಳ ಜೊತೆ ಬರಡು ಅಂಶದಲ್ಲಿ ಜೀವಿಸ್ತಿರ್ತೀನಲ್ವಾ, ಅದ್ರಿಂದ ಹೊರಗಡೆ ಬರೋದಕ್ಕೆ ಲಾ ಇರೋದು. ಅದ್ರಿಂದ ಹೊರಗಡೆ ಬರೋದಕ್ಕೆ ಈ ಸೆಂಟೆನ್ಸ್ ಅಪ್ಲೈ ಮಾಡ್ಕೊಬೇಕಾಗಿರೋದು. ಯಾರು ಆಕಸ್ಮಿಕವಾಗಿ ನನ್ನ ಜೀವನದಲ್ಲಿ ಬಂದಿಲ್ಲ ಅಂದ್ರೆ, ಆಲ್ರೆಡಿ ನನಗೆ ಮದ್ವೆ ಆಗೋಗಿದೆ, ನನ್ ಜೊತೆ ನನ್ ಗಂಡ ಇದ್ದಾರೆ, ನನ್ನ ಅತ್ತೆ ಇದ್ದಾರೆ, ನನ್ಗೆ 2 ಮಕ್ಳಾಗೋಗಿದೆ ಆಲ್ರೆಡಿ. ಇವ್ರ ಜೊತೆ ನಾನು ಕೊರಗ್ತಾ ಇದ್ದೀನಿ ಬರ್ಡನಲ್ಲಿ. ಇವ್ರನ್ನ ಒಪ್ಕೊಳ್ಬೇಕಲ್ಲ ನಾನು, ಅಲ್ಲಿಗೆ ಹಾಕೊಳ್ಬೇಕಾಗಿರೋದು ಈ ಲಾ. ಇರೋರ್ ಜೊತೆ ಜೀವಿಸೋದಕ್ಕೆ ಹಾಕೊಳ್ಬೇಕಾಗಿರೋದು ಈ ಲಾನ. ಇವಾಗ ನನ್ ಗಂಡ ಹೌದು ಆಕಸ್ಮಿಕವಾಗಿ ಬಂದಿಲ್ಲ, ಏನೋ ಒಂದ್ ಕಾರಣ ಇದೆ, ನನ್ ಗಂಡ ನನಗೆ ಇವರು ನನ್ನ ಲೈಫ್ ಪಾರ್ಟ್ನರ್ ಆಗಿ ಸಿಕ್ಕಿದ್ದಾರೆ ಅಂದ್ರೆ ಇದ್ರ ಹಿಂದೆ ಏನೋ ಕಾರಣ ಇದೆ, ಇದು ಆಕಸ್ಮಿಕವಾಗಿ ಆಗಿಲ್ಲ. ಈ ತರ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೇಕಾಗಿರೋದು. ಓಕೆ, ಸೊ ಇದಕ್ಕೆ ಇರೋಂತ ಬರಡುಗಳಿಂದ, ಎಸ್ಪೆಷಲಿ ಕೊರಗು, ದುಃಖ, ಪ್ರತಿರೋಧ, ಈ ತರ ಒಂದು ಬರಡು ಅಂಶದಿಂದ ಹೊರಗ್ ಬರೋದಕ್ಕೆ ಈ ಒಂದು ಲಾನ ನಾನು ಅಳವಡಿಸ್ಕೊಳ್ಬೇಕಾಗಿದೆ. Okay, so next ನೋಡ್ತಾ ಹೋಗೋಣ. All the people around us who interact with us stand for something, either to educate us or to help us in our situation. Okay, ಬ್ಯೂಟಿಫುಲ್ ಸೆಂಟೆನ್ಸ್. ಸೊ ನಾನು ಇದನ್ನ ಹೀಗೆ ನಾನು ಓದ್ದೆ ಅಂತ ಹೇಳ್ತೀನಿ. ನನಗಿದು ಇಂಗ್ಲಿಷ್ ಟೆಕ್ಸ್ಟ್ ಮಾತ್ರ ಬಂದಿದ್ದು. ಇಂಗ್ಲಿಷ್ ಟೆಕ್ಸ್ಟ್ ಬಂದಾಗ ಒಂದೇ ಸತಿ ಖಂಡಿತವಾಗ್ಲೂ ನನಗೆ ಅರ್ಥ ಆಗ್ಲಿಲ್ಲ, ಏನೋ ಒಂದು ಓದ್ದೆ ನನಗೆ ನಾನ್ ಮೆಂಟರಿಂಗ್ ತಗೊಂಡೆ. ಅವಾಗ ಮೆಂಟರಿಂಗ್ ತಗೊಂಡಾಗ ಲೈವ್ ಅಲ್ಲಿ ನಾನು ಓದ್ತಾ ಇದ್ದೀನಿ, ನನ್ ಮೆಂಟರು ಅದನ್ನ ಲೈವ್ ಆಗಿ ಕನೆಕ್ಟ್ ಮಾಡ್ತಾರೆ. ನಾನ್ ನಿಮಗೆ ಏನ್ ಹೇಳ್ತಾ ಇದ್ದೀನಿ, ಓದ್ತಾನು ಇದ್ದೀನಿ, ಲೈಫ್ಗೂ ಕನೆಕ್ಟ್ ಮಾಡ್ತಿದ್ದೀನಿ, ರೈಟ್? ಅವಾಗ ಲೈವ್ ಆಗೇನೆ ಕನೆಕ್ಟ್ ಮಾಡ್ತಾರೆ. ನನ್ದೇನ್ ಚಾಲೆಂಜಿಂಗ್ ಸಿಚುವೇಶನ್ ಇತ್ತು ಅದನ್ನ ಲೈವ್ ಆಗಿ ಕನೆಕ್ಟ್ ಮಾಡಿ ತೋರಿಸ್ಬಿಟ್ಟು ನಾನ್ 5-6 ಸತಿ ಓದಿದ್ಮೇಲೆ ನನಗಿದು ಅರ್ಥ ಆಗಿದ್ದು, ಅಳವಡಿಕೆ ಮಾಡ್ಕೊಂಡಾಗ ನನಗೆಷ್ಟು ರಿಲೀಫ್ ಸಿಕ್ತು. ಆ ಒಂದು ಎಕ್ಸ್ಪೀರಿಯನ್ಸ್ ನ ನೀವೆಲ್ಲರೂ ಮಾಡ್ಬೇಕು ಅಂತಾನೆ ಇವತ್ತು ಈ ಒಂದು ಎಕ್ಸ್ಟ್ರಾ ಟೂಲ್ 4 ಲಾಸ್ ಇರ್ಬೋದು, ಓಪನ್ ಇರ್ಬೋದು, ಮುಂದಕ್ಕೂ ಒಂದ್ ಬರುತ್ತೆ, ಇದನ್ನೆಲ್ಲ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥದ್ದು.
ಓಕೆ. ಸೊ ಇಲ್ಲಿ ಅಗೈನ್ ಕನ್ನಡನಲ್ಲೂ ಹಾಕ್ಬಿಡ್ತೀನಿ. ಯಾ ನನ್ನ ನಮ್ಮ ಸುತ್ತಮುತ್ತಲು ಯಾವ ಜನರ ಜೊತೆ ಸಂಭಾಷಣೆ ನಡೆಸುತ್ತೀವೆಯೋ ಅಥವಾ ವ್ಯವಹರಿಸುತ್ತೇವೆಯೋ ಅವರಿಂದ ನಮಗೆ ಏನೋ ಪಾಠ ಕಲಿಯುವಂತಹ ಅಥವಾ ಅವರಿಂದ ಸಹಾಯ ಪಡೆದುಕೊಳ್ಳುವಂತಹ ಸನ್ನಿವೇಶವು ಬರುತ್ತದೆ. ಸೊ ಇದನ್ನ ಎಲ್ಟಿನಲ್ಲೂ ಸಾಕಷ್ಟು ಸರ್ತಿ ಹೇಳಿದೀವಿ. ನಮ್ ಜೊತೆ ಯಾರಿದ್ದಾರೆ ಇವ್ರನ್ನ ನಾವು ಗುರುಗಳ ತರ ನೋಡ್ಬೋದಾ, ಗುರುಗಳ ತರ ನೋಡ್ಬಿಟ್ಟು ಅವರಿಗೆ ನಾನು ಗ್ರಾಟಿಟ್ಯೂಡ್ ಹೇಳ್ಬೋದಾ, ನನ್ ಜೊತೆ ಇವ್ರು ಯಾರು ಸುಮ್ನೆ ಬಂದಿರೋದಲ್ಲ, ಇವರೆಲ್ಲ ಏನಕ್ಕೆ ಬಂದಿರ್ತಾರೆ ನನ್ನ ಲೈಫ್ ನಲ್ಲಿ, ನನ್ನ ಗ್ರೋತ್ಗೋಸ್ಕರ, ನನ್ನ ನೆಕ್ಸ್ಟ್ ಲೆವೆಲ್ ಸೋಲ್ ಎವಲ್ಯೂಷನ್ಗೋಸ್ಕರ, ನನ್ನ ಅಭಿವೃದ್ಧಿ, ನನ್ನ ಒಂದು ಇನ್ನರ್ ಜರ್ನಿ ನೆಕ್ಸ್ಟ್ ಲೆವೆಲ್ಗೆ ಯಾರಿಂದ ಹೋಗುತ್ತೆ. ಯಾರೋ ಬೀದಿಲ್ ಹೋಗೋರು ಬಂದ್ಬಿಟ್ಟು ನನ್ಗೆ ನೀನ್ ಹಿಂಗೆ ಅಂತ ಖಂಡಿತ ಹೇಳಲ್ಲ. ಅಂಡ್ ವಿ ಆಲ್ ನೋ, ಮನೆ ಕುಲ ಬಿಟ್ಟು ನಾವು ಹೊರಗಡೆ ಕುಲಕ್ಕೆ ಬಹಳ ಒಳ್ಳೆಯವರು ನಾವೆಲ್ಲರೂ, ರೈಟ್? ನಾನಂತೂ ಹಂಗೆ ಇದ್ದೆ, ನಿಮ್ದು ನೀವ್ ಚೆಕ್ ಮಾಡ್ಕೊಳ್ಳಿ. ಸೊ ಇವ್ರ ಜೊತೆ ಇದ್ದೇನೆ ನಾನು ಬೆಳಿಬೇಕಾಗಿರೋದು, ಇವರೇ ನನ್ನ ಗುರುಗಳು. ಸೊ ಇವ್ರು ಬರೋದು ನನ್ ಸುತ್ತಮುತ್ತಲ ಇರೋ ಜನರು ಅಂದ್ರೆ ನನ್ನ ಮನೆ ಕುಲಾನೆ, ಮತ್ತೆ ನನ್ನ ಬಿಸ್ನೆಸ್, ನನ್ನ ಆಫೀಸ್. ಹಾಫ್ ದ ಡೇ ಐ ಬಿ ಎಟ್ ಹೋಮ್, ಹಾಫ್ ದ ಡೇ ಐ ಬಿ ಎಟ್ ಮೈ ಪ್ರೊಫೆಷನ್ ಪ್ಲೇಸ್, ರೈಟ್? ಸೊ ನನ್ನ ಸುತ್ತಮುತ್ತಲ ಇರೋ ಜನರು ನನಗೆ, ಅವರು ನನ್ನ ಜೊತೆ ಬಂದು ನನ್ನ ಜೊತೆ ಮಾತಾಡೋದು, ನನ್ನ ಜೊತೆ ವ್ಯವಹಾರ ನಡೆಸೋದು, ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ನನ್ನ ಕಲಿಕೆಗೆ ನನ್ನ ಕಲಿಕೆಯ ನೆಕ್ಸ್ಟ್ ಲೆವೆಲ್ ಗ್ರೋತ್ಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ಈ ರೀತಿ ನೋಡಿದ್ರೆ ಮಾತ್ರನೇ ನಾನು ನೆಕ್ಸ್ಟ್ ಲೆವೆಲ್ ಆಫ್ ಅಪ್ಲಿಕೇಶನ್ಗೆ ಹೋಗಕ್ಕಾಗತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಈ ಫ್ಲೋನಲ್ಲಿ ತುಂಬಾ ಜನದ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಆದ್ರೆ ಓಕೆ, ನಾನ್ ಹೇಗ್ ನೋಡ್ತಾ ಇದ್ದೀನಿ ಇವತ್ತು, ನಾನ್ ಹೇಗ್ ತಗೊಳ್ತೀನಿ ಇದೇ ವ್ಯಕ್ತಿಗಳನ್ನ, ಹೇಗ್ ತಗೊಳ್ತಾ ಇರ್ತೀನಿ ಗೊತ್ತಾ? ಇವರು ನನ್ನ ಲೈಫಿಗೆ ಬಂದಿದ್ದೆ ನನ್ನ ಲೈಫ್ ನ ಹಾಳು ಮಾಡಕ್ಕೆ, ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡೋದಕ್ಕೆ, ನನಗೆ ಇನ್ಸಲ್ಟ್ ಮಾಡೋದಕ್ಕೆ, ನನಗೆ ನನ್ನನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ. ನನ್ನ ವೀಕ್ನೆಸ್ ಗೊತ್ತಿದೆ, ನನ್ನ ಚೆನ್ನಾಗಿ ಬಳಸ್ಕೋತಾ ಇದ್ದಾರೆ. ಹೌದಾ? ನನಗ್ ಮೋಸ ಮಾಡೋದಕ್ಕೆ ನನ್ನ ಲೈಫಿಗೆ ಎಂಟ್ರಿ ಕೊಟ್ರು. ಹೌದಾ? ಈ ತರ ನನ್ ಸೈಲೆನ್ಸ್ ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ನಾನು ಈ ತರ ಕೊರಗ್ತಾ ಇದ್ದೀನಿ ಇದೇ ವ್ಯಕ್ತಿಗಳ ಜೊತೆ, ಚೆಕ್ ಮಾಡ್ಕೊಳ್ಳಿ. ಈಗ ಯಾರ ಜೊತೆ ನೀವ್ ಈ ತರ ಕೊರಗ್ತಾ ಇದ್ದೀರಾ, ಹೀಗೆ ಅನ್ಕೊಂಡ್ ಕೊರಗ್ತಿರ್ತೀನಿ, ಇದನ್ ಮಾಡಕ್ಕೆ ನನ್ ಲೈಫ್ ಬಂದ್ಬಿಟ್ರೆ ಅವರು. ಹಾಗಾದ್ರೆ ಅಗೇನ್ ಇಲ್ಲಿ ಏನ್ ಗೊತ್ತಾ, ವೆನ್ ಇಟ್ ಕಮ್ಸ್ ಟು ಹಸ್ಬೆಂಡ್, ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿರ್ಬೋದು. ಅರೇಂಜ್ ಮ್ಯಾರೇಜ್ ಆಗಿದ್ರೆ ಇಂಥವನಿಗೆ ಇದಕ್ಕೆ ತಗ್ಲಾಕಿದ್ದಿವ್ರು, ನನ್ ಹಣೆ ಬರ ಇಲ್ಲಿ ಕಾದಿತ್ತು ಅದಕ್ಕೆ. ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಾನೇ ಮಾಡ್ಕೊಂಡು ನನ್ನ ಲೈಫ್ ನ ನಾನೇ ಹಿಂಗ್ ಮಾಡ್ಕೊಂಡ್ಬಿಟ್ನ, ಅಲ್ಲಿ ಬೇರೆ ನನ್ ಮೇಲೆ ನನ್ಗೆನೆ ಕಂಪ್ಲೇಂಟ್ ಮಾಡ್ಕೊಂಡು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕಂಪ್ಲೀಟ್ ಈ ತರ ಹೇಳ್ಕೊಂಡು ನಾನು ಬರ್ಡನಲ್ಲೇ ಸೆಟ್ಲ್ ಆಗೋಗ್ಬಿಟ್ಟಿರ್ತೀನಿ. ಆದ್ರೆ ಫ್ಯಾಕ್ಟ್ ಇದೇನೆ, ನನ್ನ ಗ್ರೋತ್ಗೆನೆ ಅವರು ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹೀಗೆ ನೋಡಿದ್ರೆ ಮಾತ್ರನೇ ನಾನು ಫಲವತ್ತತೆಯಿಂದ ಇರೋದಕ್ಕೆ ಸಾಧ್ಯ ಆಗತ್ತೆ. ನಾನು ಇವ್ರನ್ನೆಲ್ಲ ನಾನು ಗುರುಗಳು ನಂದು ಇವ್ರು ಅಂತ ತಗೊಂಡು ನಿಜವಾಗ್ಲೂ ಹೇಳ್ತೀನಿ, ಇದನ್ನ ನೀವು ಒಂದ್ ಸರ್ತಿ ಮಾಡಿ. ಯಾರ್ ನಿಮ್ಗೆ ತುಂಬಾ ಪೇನ್ ಕೊಟ್ಟಿದ್ದಾರೆ, ನನಗೆ ಅವ್ರನ್ನ ಅಕ್ಸೆಪ್ಟೇ ಮಾಡೋದಕ್ಕಾಗಲ್ಲ ಅಂತಿರ್ತೀರಲ್ಲ, ಒಂದೇ ಒಂದ್ಸತಿ ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಹೌದು, ನನ್ ಬೆಳವಣಿಗೆಗೆನೆ ನೀವ್ ಹಿಂಗ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದ್ಸತಿ ಥ್ಯಾಂಕ್ಸ್ ಹೇಳ್ತಾ, ಡೈಲಿ ಗ್ರಾಟಿಟ್ಯೂಡ್ ಹೇಳ್ತಾ ಜೀವಿಸ್ತಾ ಬನ್ನಿ. ನಿಮ್ಮ ಲೈಫ್ ಡೆಫಿನೆಟ್ಲಿ ಇಟ್ ವಿಲ್ ಟರ್ನ್ ಟು ಮಿರಾಕಲ್ ಅಂಡ್ ಮ್ಯಾಜಿಕ್. ಎಕ್ಸ್ಪೆಕ್ಟೇಷನ್ ಇಂದ ಮಾಡೋದಲ್ಲ, ಭಾವನೆಯಿಂದ ನಿಜವಾಗ್ಲೂ ನನ್ ಕಲಿಕೆಗೆ ಬಂದಿದ್ದಾರೆ ಅಂತ ಅವರಲ್ಲಿ ಗುರ್ತಿಸ್ಬಿಟ್ಟು ಒಳ್ಳೇದನ್ನ ಅದನ್ನ ಮಾಡ್ತಾ ಬರ್ಬೋದಾ, ಆವಾಗ ಮಾತ್ರ ನಾನು ಅವರಿಗೆ ಕನೆಕ್ಟ್ ಆಗೋದಕ್ಕೆ ಆಗತ್ತೆ. ನಾನು ಫಲವತ್ತತೆಲಿದ್ದು, ನಾನು ಇವರು ಕಲಿಕೆಗೆ ಬಂದಿದ್ದಾರೆ, ನನ್ಗೆ ಕಲಿಸ್ತಾ ಬನ್ನಿ. ನನಗೆ ಒಂದ್ ಲೆವೆಲ್ ಆಫ್ ಅಪ್ಲಿಕೇಶನ್ ಆದಾಗ ನನಗೇನಾದ್ರೂ ಈ ತರ ಚಾಲೆಂಜಸ್ ಬರ್ತಾ ಇದ್ರೆ ಮನೆಯಲ್ಲಿಂದ ನಾನ್ ವೆಲ್ಕಮ್ ಮಾಡ್ತಾ ಇದ್ದೆ. ಹೌದು, ಕರೆಕ್ಟ್, ನೀವ್ ಹೇಳಿ, ನಾನು ತಗೊಳ್ತೀನಿ, ನಾನು ಏನ್ ಅಪ್ಲೈ ಮಾಡ್ಕೋಬೇಕು ಕೇಳ್ಕೊಂತೀನಿ, ನನ್ ಮೆಂಟರ್ ಹತ್ರ ನಾನು ಅಪ್ಲೈ ಮಾಡ್ಕೊಂತೀನಿ, ಇವ್ರು ಹೇಳಿ ಅಂತ ನಾನು ಅದನ್ನ ಖುಷಿಯಾಗಿ ಇನ್ವೈಟ್ ಮಾಡ್ಕೊಳ್ತಾ ಇದ್ದೆ ಗೊತ್ತಾ. ಅದು ನನಗೆ ಇವತ್ತು ಕರೆಕ್ಟ್ ಆಗಿ ನೋಡ್ಕೊಳ್ತಾ ಬಂದ್ರೆ ಕನೆಕ್ಟಿಂಗ್ ದ ಡಾಟ್ಸ್ ಇವತ್ತು ಗೊತ್ತಾಗಲ್ಲ. ಈ ಮೊಮೆಂಟ್ ಅದು ಪೇನ್ ಆಗುತ್ತೆ. ಹುಳ ಚಿತ್ತ ಆಗ್ತಾ ಇರುವಾಗ ಅಕ್ಸೆಪ್ಟ್ ಮಾಡೋದು ಖಂಡಿತ ಪೇನ್ ಆಗುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಇವತ್ತು ನನ್ನ ಲೈಫ್ ನ 10 ವರ್ಷದ ಹಿಂದೆ ತಗೊಂಡು ಹೋಗಿ ನಾನು ಏನ್ ಅಪ್ಲೈ ಮಾಡ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಲ್ಲ, ಆ ಕನೆಕ್ಟಿಂಗ್ ದ ಡಾಟ್ಸ್ ನೋಡಿದ್ರೆ ನನ್ ಪೂಜಿಸ್ತೀನಿ. ಯಾರ್ಯಾರ ಮೇಲೆ ಇವತ್ತು ನನಗೆ ಅವತ್ತು ಹೈಯೆಸ್ಟ್ ಕಂಪ್ಲೇಂಟ್ ಇತ್ತು ಅವ್ರೆಲ್ಲರನ್ನು ನಾನು ಇವತ್ತು ಅಷ್ಟು ಧನ್ಯತಾ ಭಾವದಲ್ಲಿ ಅವ್ರನ್ನ ಪೂಜಿಸ್ತೀನಿ. ಅವ್ರು ಯಾರು ಇಲ್ದೇ ಇದ್ದಿದ್ರೆ ಇವತ್ತು ನಾನ್ ಹೀಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಫ್ಯಾಕ್ಟ್.
ಈ ಫ್ಯಾಕ್ಟ್ ಅವತ್ತು ನನ್ಗೆ ಯಾರು ಇಲ್ಲಿ ಅಂದ್ರೆ ನನ್ ಮೆಂಟರ್ ನಾಲೆಡ್ಜ್ ಮೂಲಕ ಹೇಳೋರು, ಬಟ್ ಅವರು ಇದಾರೆ, ಜೀವಿಸಿದ್ದಾರೆ ಅಂತಾನು ಗೊತ್ತಿತ್ತು, ಬಟ್ ಸ್ಟಿಲ್ ನನಗೆ ಅವ್ರೇನ್ ಹೇಳ್ತಾರೆ ಬಿಡು ಅನ್ನೋದ್ರಲ್ಲಿದ್ದೆ. ಆದ್ರೆ ಇವತ್ತು ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳು, ಸಾಕಷ್ಟು ಎಕ್ಸಾಂಪಲ್ಗಳು ನಿಮ್ ಮುಂದೆ ಇದೆ. ಇದನ್ನ ಹೀಗೆ ನೋಡ್ಬೋದಾ? ಓಕೆ, ಸೊ ಇಲ್ಲ ಅಂತ ಅಂದ್ರೆ ಅಗೇನ್ ಸಿ ಇಟ್ಸ್ ಚಾಯ್ಸ್. ಅಗೇನ್ ಇಲ್ಲೇನು ಫೋರ್ಸ್ ಇಲ್ಲ. ನಾವು ಇಲ್ಲಿ ಮತ್ತೆ 4 ಲಾಸ್ ಮೂಲಕ ಒಂದ್ ಮಿರರ್ ಇಟ್ಕೊಂಡೆ ನಿಂತ್ಕೊಂಡಿದೀವಿ. ಇಟ್ ಈಸ್ ಯೋರ್ ಚಾಯ್ಸ್. ಅದರ್ವೈಸ್ ಏನಾಗುತ್ತೆ ಗೊತ್ತಾ, ಇದೇ ತರಾನೇ ನಾನು ಕೊರ್ಗನಲ್ಲಿ, ಎಕ್ಸ್ಪೆಕ್ಟೇಷನ್ ಅಲ್ಲಿ, ಕಂಪ್ಲೇಂಟ್ ಅಲ್ಲಿ ಪ್ರತಿರೋಧ ಮಾಡ್ಕೊಂಡು ನಂದು ಅಂತ, ನಂದ್ ಕರೆಕ್ಟು ಅಂತ ನನ್ ಸಾಧಿಸ್ಕೊಂಡು, ಓಕೆ, ಆ ವ್ಯಕ್ತಿ ಜೊತೆ ಕಂಪ್ಲೀಟು ಇಲ್ದಲೇನೆ, ಈ ಜನ್ಮ ಕಲ್ದಲೇನೆ ಮುಂದಿನ ಜನ್ಮಕ್ಕೂ ನಾನೇ ಅವ್ರನ್ನ ಇನ್ವೈಟ್ ಮಾಡ್ಕೊಂಡು ಹಾಗೆ ಈ ಜನ್ಮ ಎಂಡ್ ಮಾಡ್ಕೋತಾ ಮುಂದಿನ ಜನ್ಮಕ್ಕೆ ನಾನು ಅವ್ರನ್ನ ಬನ್ನಿ ಅಂತ ಇನ್ನೊಂದ್ ರೀತಿನಲ್ಲಿ ಬರ್ತಾರೆ. ಇವತ್ತು ಗಂಡ ಇರ್ಬೋದು, ಅತ್ತೆ ಇರ್ಬೋದು, ನಾಳೆ ಅವರು ನಂದೇ ಮಕ್ಕಳಾಗಿ ಹುಟ್ಟು ಬರ್ಬೋದು, ನಂದೇ ಮಕ್ಕಳಾಗಿ ಹುಟ್ಟು ಬರ್ಬೋದು. ಒಟ್ಟಾರೆ ಈ ಜನ್ಮದಲ್ಲಿ ನೀವ್ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಜನ್ಮಕ್ಕಂತೂ ಅವರು ಬರೋದು ಖಚಿತ. So choice is yours. Okay, see, every challenge from a person is a learning. ಇದು ನಾನು ಅಳವಡಿಸ್ಕೊಂಡಿರುವಂತದ್ದು. ಸೊ ಐ ಶುಡ್ ನಾಟ್ ಮಿಸ್ ದಿಸ್ ಆಪರ್ಚುನಿಟಿ. ಇದು ನನ್ನ ಆಪರ್ಚುನಿಟಿಯಾಗಿ ನಾನು ನನ್ನ ಬೆಳವಣಿಗೆಯ ಮೆಟ್ಟಲಾಗಿ ತಗೊಳ್ತೀನಿ. ಒಂದೊಂದು ಕಡೆನೂ ತಗೊಳ್ಬೋದಾ, ಒಬ್ಬೊಬ್ರು ಕಡೆಯಿಂದ ಬರುವಂತ ಚಾಲೆಂಜ್, ಒಬ್ಬೊಬ್ಬ ವ್ಯಕ್ತಿಯಿಂದ ಬರುವಂತ ಅವಮಾನಗಳ, ಇನ್ಸಲ್ಟ್ಗಳನ್ನ ನನ್ನ ಬೆಳವಣಿಗೆಯ ಮೆಟ್ಲಾಗಿ ತಗೊಳ್ತಾ ಹೋಗ್ಬೋದಾ? ಇದೆಲ್ಲ ವಾಟ್ಸ್ಆಪ್ ಅಲ್ಲಿ ಬೇಕಾದಷ್ಟು ಬಂದಿದೆ, ಅದು ಬೇರೆ ವಿಷಯ, ರೈಟ್? ಆದ್ರೆ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನನ್ ಕ್ವೆಶ್ಚನ್ ಇಷ್ಟೇನೆ ಆಯ್ತಾ? ಶ್ರೀಕೃಷ್ಣನು ಅದೇ ಹೇಳಿರ್ತಾರೆ, ಚಾಣಕ್ಯನು ಅದೇ ಹೇಳಿರ್ತಾರೆ, ಓಶೋನು ಅದೇ ಹೇಳಿರ್ತಾರೆ, ಶಿವಾನಿಯವರು ಅದೇ ಹೇಳಿರ್ತಾರೆ, ಅಮೆರಿಕಾಗ್ ತಗೊಂಡೋಗ್ಬಿಟ್ಟು ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ನಾನೇನ್ ಮಾಡ್ಬೇಕು ಅಂತ ಈಗ ಇಷ್ಟು ಜನ ಹೇಳಿರೋದು ಹಾಗಾದ್ರೆ ಸುಳ್ಳ? ಮಹಾತ್ರೇಯ ಅದೇ ಹೇಳಿರ್ತಾರೆ, ಇಷ್ಟೊಂದ್ ಜನ ಹೇಳ್ತಿದ್ದಾರೆ ಅಂದ್ರೆ ಹಾಗಾದ್ರೆ ಅವ್ರು ಹೇಳಿರೋದ್ ಸುಳ್ಳ? ಅವ್ರನ್ನ ಎಲ್ಲಾ ದೈವಿ ಪುರುಷರು ಇದನ್ನೇ ಹೇಳಿರ್ತಾರೆ, ನೋಡಾಗಿದೆ ನಮ್ಮ ಎಲ್ಟಿನಲ್ಲಿ, ಇವರೆಲ್ಲ ಇದನ್ನೇ ಹೇಳ್ತಿದ್ದಾರೆ ಅಂತ ಅನ್ನುವಾಗ ಹಾಗಾದ್ರೆ ಅಪ್ಲೈ ಮಾಡ್ಕೋಬೇಕು ಬೇಡವೋ? ಇದ್ ನನ್ಗೆ ಆಗಲ್ಲ ಅಂತ ಅಂತೀನಲ್ಲ, ಹಾಗಾದ್ರೆ ನನ್ ಲೈಫ್ ಹೇಗಿರ್ಬೇಕು ಅಂತ ನೀವು ಕ್ವೆಶ್ಚನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಓಕೆ, ಫೈನ್. ಇದಿಷ್ಟು ಫಸ್ಟ್ ಲಾ. ಸೆಕೆಂಡ್ ಲಾ ಏನ್ ಹೇಳತ್ತೆ ನೋಡ್ತಾ ಹೋಗೋಣ ಈಗ. ವಾಟ್ ಹ್ಯಾಪನ್ಸ್ ಇಸ್ ದ ಓನ್ಲಿ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್. ಏನಾಗುತ್ತದೆಯೋ ಆಗಲೇ ಬೇಕಾಗಿರುವುದೇ ಆಗುತ್ತದೆ. ಓಕೆ, ಸೊ ಇದು ಮತ್ತೆ ಇದು ಒಂದು ಸಿಚುಯೇಷನ್ಗೆ ಹೋಲ್ಸೋಂತ ಒಂದು ಲಾ ಅಂತ ಹೇಳ್ಬೋದು ಇದನ್ನ. ಅಂದ್ರೆ ಡೆಸ್ಟಿನಿ ರಿಟರ್ನ್, ವಿಧಿ ಲಿಖಿತ ಅಂತ ಹೇಳ್ತೀವಿ, ಹೌದಾ? ಇದ್ ಆಗ್ಬೇಕಿತ್ತು ಆಯ್ತು ಅಂತ ಆಡೋ ಭಾಷೆನಲ್ಲಿ ಹೇಳ್ತಾ ಇರ್ತೀನಿ, ಆದ್ರೆ ಆಗ್ಬೇಕಿತ್ತು ಆಯ್ತು ಅನ್ನೋದನ್ನ ಆಕ್ಸೆಪ್ಟ್ ಹಾಗೆ ಮಾಡ್ಕೊಂಡಿರ್ತೀನ? ಇದನ್ನ ನೋಡ್ಬೇಕು. ಸೊ ಈ ಲಾ ಅದನ್ನೇ ಹೇಳುತ್ತೆ, ಏನ್ ಆಗುತ್ತದೆಯೋ ಆಗ್ಲೇ ಬೇಕಾಗಿರೋದು ಆಗಿದೆ, ಅದು ನನ್ ಕೈನಲ್ಲಿ ಇಲ್ಲ. ಸೊ ದಿಸ್ ಇಸ್ ಡೆಸ್ಟಿನಿ ರಿಟರ್ನ್, ವಿಧಿ ಲಿಖಿತವಾಗಿತ್ತು, ಅದಾಗಿದೆ. ಓಕೆ, ಮುಂದೆ ನೋಡ್ತಾ ಹೋಗೋಣ. ನಥಿಂಗ್ ಬಟ್ ಅಬ್ಸಲ್ಯೂಟ್ಲಿ ನಥಿಂಗ್ ಆಫ್ ವಾಟ್ ಹ್ಯಾಪನ್ಸ್ ಟು ಅಸ್ ಕುಡ್ ಹ್ಯಾವ್ ಬೀನ್ ಡಿಫ್ರೆಂಟ್. ಅಂದ್ರೆ ಏನು ಸಂಭವಿಸುವುದೋ ಅದನ್ನು ಬಿಟ್ಟು ಖಡಾಖಂಡಿತವಾಗಿ ಬೇರೇನೂ ಸಂಭವಿಸಲು ಸಾಧ್ಯವೇ ಇಲ್ಲ. ಸೊ ಇಲ್ಲಿ ನಾನು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು, ನಾನ್ ಏನೇನ್ ಸಿಚುವೇಶನ್ಗಳು ಹೀಗಾಗ್ಬಾರ್ದಿತ್ತು, ಇವ್ರು ಹೀಗ್ ಮಾತಾಡ್ಬಾರ್ದಿತ್ತು, ಅವ್ರು ಹೀಗ್ ಮಾತಾಡ್ಬಾರ್ದಿತ್ತು, ನಂದೇ ಎಲ್ಲ ತಗೊಂಡ್ ಬನ್ನಿ. ಇವಾಗ ರಿಲೇಶನ್ಶಿಪ್ಗಳನ್ನೆಲ್ಲ ತಗೊಂಡ್ ಬನ್ನಿ. ನಿಮ್ಮ ಬಿಸ್ನೆಸ್ ನಲ್ಲಿ ನಿಮ್ ಪಾರ್ಟ್ನರ್ಸ್ ಜೊತೆ ಏನೇನ್ ಕಾನ್ವರ್ಸೇಷನ್ಗಳಾಗ್ತಾ ಇರುತ್ತೆ, ಅಲ್ಲೇನೇನ್ ಘಟನೆಗಳು ನಡೆದಿರುತ್ತೆ, ಏನೋ ಒಂದು ಕ್ಲಾಶ್ ಇರ್ಬೋದು, ಏನೋ ಒಂದು ಪ್ರೆಸೆಂಟೇಶನ್ ಮಾಡುವಾಗ ಇಬ್ರು ವ್ಯಕ್ತಿಗಳ ಜೊತೆಗಿರ್ಬೋದು, ಇದೆಲ್ಲ ನಡೆದಿರುತ್ತೆ. ಮನೆಗೆ ಯಾರೋ ಫ್ಯಾಮಿಲಿಯವ್ರು ಬಂದಿರ್ತಾರೆ, ಅವ್ರ ಎದುರುಗಡೆ ಏನೋ ಒಂದು ಸಿಚುವೇಶನ್ ಆಗಿರುತ್ತೆ. ಇದೆಲ್ಲ ಏನ್ ಆಗ್ಬೇಕಿತ್ತೋ, ಅವ್ರ ಎದುರುಗಡೆನೂ ಹಿಂಗಾಗ್ಬಾರ್ದಿತ್ತು, ಇವ್ರ ಎದುರುಗಡೆನೂ ಹಿಂಗಾಗ್ಬಾರ್ದಿತ್ತು, ಇದೆಲ್ಲ ನಾನು ಏನ್ ಮಾಡ್ತಾ ಬರ್ತೀನಿ, ಆಗ್ಬಾರ್ದಿತ್ತು, ಆಗ್ಬಾರ್ದು ಅನ್ಕೊಂಡೇ ಪ್ರತಿರೋಧ ಮಾಡ್ಕೊಂಡ್ ಬರ್ತೀನಿ. ಎಲ್ಲೆಲ್ಲಿ ಆಗ್ಬಾರ್ದು ಇದ್ ಬೇರೆ ತರ ಆಗ್ಬೇಕಿತ್ತು ಅಂತ ಅನ್ಕೊಂತಿರ್ತೀನಲ್ವಾ, ಅಲ್ಲೆಲ್ಲ ಆ ತರ ಏನು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಏನಾಗ್ಬೇಕಿತ್ತೋ ಅದಾಗಿದೆ, ಅದನ್ನ ಬಿಟ್ಟು ಬೇರೆ ಏನೂ ಸಂಭವಿಸೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನನ್ ಮೈಂಡ್ ಹೇಳ್ತಾ ಇರುತ್ತೆ, ಹೀಗಾಗ್ಬಾರ್ದಿತ್ತು ಅಂತ ನನ್ ಮೈಂಡ್ ಹೇಳ್ತಾ ಇರುತ್ತೆ ಅಷ್ಟೇ. ಆ ಪ್ಲೇಸ್ ನಲ್ಲೆಲ್ಲ ನೀವು ಈ ಒಂದು ಲಾನ ರಿಪ್ಲೇಸ್ ಮಾಡ್ಬೇಕಾಗಿದೆ.
ಯಾತಕ್ ರಿಪ್ಲೇಸ್ ಮಾಡ್ಬೇಕಾಗಿದೆ? ಮತ್ತೆ ನನ್ನ ರೆಸಿಸ್ಟೆನ್ಸ್ ನ ಡ್ರಾಪ್ ಮಾಡಿ. ಒಂದು ಇದು ಮತ್ತೆ ನನ್ ಕೈನಲ್ಲಿ ಇಲ್ದೇ ಇರೋದು ನಡೆಯತ್ತಲ್ಲ ಘಟನೆಗಳು, ಅಲ್ಲಿ ಮಾತ್ರ ನೋಡ್ಬೇಕಾಗಿರೋದು. ನನ್ ಕೈನಲ್ಲಿ ನಡೆಯುವಂತ ಘಟನೆಗಳಿಗೆ ಇದನ್ನ ಹಾಕೊಳ್ಳೋಂಗಿಲ್ಲ. ಮತ್ತೆ ಅಲ್ಲಿ ರಾಂಗ್ ಅಪ್ಲಿಕೇಶನ್ ಆಗ್ಬಾರ್ದು. ಏನೋ ಒಂದ್ ಘಟನೆ ನಡೆದು ಹೋಗ್ಬಿಡ್ತಲ್ವಾ, ನನ್ ಕೈನಲ್ಲಿ ಇಲ್ಲ ಅದು. ಇವ್ರು ಹಿಂಗ್ ಮಾತಾಡಬಾರ್ದಿತ್ತು, ಅವ್ರು ಹಿಂಗ್ ಮಾತಾಡಬಾರ್ದಿತ್ತು, ಅವ್ರು ಹಿಂಗ್ ಮಾಡಬಾರ್ದು. ನಾನು ಎಲ್ಲಿ ನನ್ನ ಬಿಟ್ಟು ನಾನು ಅಪೋಸಿಟ್ ಪರ್ಸನ್ ಮೇಲೆ, ಸಿಚುವೇಶನ್ ಮೇಲೆ ಹೇಳ್ತಿರ್ತೀನಲ್ಲ, ಅಲ್ಲೆಲ್ಲ ನೋಡ್ಬೇಕಾಗಿರೋದು ಏನಾಗ್ಬೇಕಿತ್ತೋ ಅದಾಗಿದೆ. ಅಲ್ಲೆಲ್ಲ ನಾನು ರೆಸಿಸ್ಟ್ ಮಾಡ್ತಿರ್ತೀನಿ, ಇವ್ರು ಹಿಂಗ್ ಅನ್ಬಾರ್ದಿತ್ತು, ಏನೇ ಆದ್ರೂ ಇವ್ರು ಹಿಂಗ್ ಮಾಡ್ಬಾರ್ದಿತ್ತು ಅಂತ. ಆ ರೆಸಿಸ್ಟೆನ್ಸ್ ನ ಡ್ರಾಪ್ ಮಾಡೋದಕ್ಕೇನೆ ಈ ಒಂದು ಲಾನ ನಾನು ಅಪ್ಲೈ ಮಾಡ್ಕೊಳ್ಬೇಕಾಗಿರೋದು. ಆಗೋಗಿದೆ. ಈಗ ನಾನು ಅದನ್ನ ಏನು ರೆಸಿಸ್ಟೆನ್ಸ್ ಡ್ರಾಪ್ ಮಾಡಿ ಮತ್ತೆ ಅದನ್ನ ಸರೆಂಡರ್. ನಮಗ್ ಗೊತ್ತು ಸೈನ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಡ್ರಾಪ್ ಮಾಡ್ಬೇಕು. ನನ್ನ ಸ್ಪಿರಿಚುಯಾಲಿಟಿ ಬಂದಾಗ ಆಗಿದೆ, ಅದನ್ನ ನಾನು ಸರೆಂಡರ್ ಮಾಡ್ತಾ ಹೋಗ್ಬೇಕು. ಇದೊಂದೇ ನನ್ನ ಕೈನಲ್ಲಿ ಇರೋದು. ಅದನ್ನೇ ನಾನು ರೆಸಿಸ್ಟ್ ಮಾಡಿ ಆಗ್ಬಾರ್ದಿತ್ತು ಅಂದ್ರೆ ಇನ್ನ ಕಂಪ್ಲೀಟ್ ಬರ್ಡಲ್ ಇರ್ತೀನಿ. ಮತ್ತೆ ಇಲ್ಲಿ ಹಾಕೊಳ್ಬೇಕಾಗಿರೋ ನಮ್ಮ LT ಅಂತ ಬಂದಾಗ ಜೀವನ ಶಿಕ್ಷಣದ ಡಿಕ್ಲರೇಷನ್, ಆ ಪರಿಸ್ಥಿತಿನಲ್ಲಿ ನಾನು ಸಂತೋಷವಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಇದನ್ನ ನಾನು ಹಾಕೊಳ್ಬೇಕು. ಆಗ್ಬೇಕಾಗಿದೆ, ಆಗಾಗಿದೆ. ಮತ್ತೆ ಆ ಪರಿಸ್ಥಿತಿಲೂ ಕೂಡ ನಾನು ಪ್ರತಿ ಕ್ಷಣ ಸಂತೋಷವಾಗಿರ್ಬೇಕು. ಇದನ್ನ ನೋಡ್ತಾ ಬರ್ಬೇಕು. ಓಕೆ, ಸೊ ಇಲ್ಲಿ ಮತ್ತೆ ನಾನು ಅವಾಗ್ಲೇ ಹೇಳ್ದೆ, ನಾ ಇದ್ದಿದ್ರೆ ಹೀಗಾಗ್ತಾ ಇರ್ಲಿಲ್ಲ, ಆಗೋಗಿರೋದಕ್ಕೆ ಇದು, ನಾ ಇದ್ದಿದ್ರೆ ಹೀಗಾಗ್ತಾ ಇರೋದಿಲ್ಲ ಅಂತ ಒಂದೊಂದ್ಸತಿ ಸೆಲ್ಫ್ ಬ್ಲೇಮಿಂಗ್, ಒಂದೊಂದ್ಸತಿ ನನ್ನಿಂದಾನು ಆಗಿರುತ್ತೆ. ಆಯ್ತಾ, ಸೆಲ್ಫ್ ಬ್ಲೇಮಿಂಗ್ ಹೋಗ್ತೀನಿ. ನಾನ್ ಇರ್ಬೇಕಿತ್ತು, ನಾನ್ ಇದ್ದಿದ್ರೆ ಹಿಂಗ್ ಆಗ್ತಾ ಇರ್ಲಿಲ್ವೇನೋ ಅಂತ ಅನ್ಕೊಂತಿರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್, ಗಾಡಿನಲ್ಲಿ ನಾನು ಹೊರಟಿರ್ತೀನಿ, ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಮಕ್ಳನ್ನ ಡ್ರಾಪ್ ಮಾಡಕ್ ಹೋಗ್ತಾರೆ, ಎಲ್ಲೋ ಬಿದ್ದಿರ್ತಾರೆ. ಯೋಚನೆ ನಾನೇ ಹೋಗಿದ್ದಿದ್ರೆ ಹೀಗ ಆಗ್ತಾ ಇರ್ಲಿಲ್ವೇನೋ ಅಂತ ಅನ್ಕೊಂತೀನಲ್ಲ, ಅಲ್ಲಿ ಮತ್ತೆ ನಾನು ಸೆಲ್ಫ್ ಬ್ಲೇಮಿಂಗ್ ಮಾಡ್ಕೊಳ್ಳೋ ಹಾಗಿಲ್ಲ, ನಾನು ಅವ್ರನ್ನೂ ಬ್ಲೇಮ್ ಮಾಡೋ ಹಾಗಿಲ್ಲ. ಆಗ್ಬೇಕಿತ್ತು, ಇದಾಯ್ತು ಅಂತ ಈ ಲಾನ ಅಲ್ಲಿ ನಾನು ರಿಪ್ಲೇಸ್ ಮಾಡ್ಕೋಬೇಕು. ಈ ಲಾನ ಅಲ್ಲಿ ಹಾಕೊಳ್ಬೇಕು. ಓಕೆ, ಸೊ ಎಸ್, ನೆಕ್ಸ್ಟ್, ನಾಟ್ ಈವನ್ ದ ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ಡೀಟೇಲ್ ದೇರ್ ಜಸ್ಟ್ isn't. If I had done it differently, it would have been different. No. ಓಕೆ, ಅತಿ ಸೂಕ್ಷ್ಮವಾದ ವಿಷಯದಲ್ಲೂ ಸಹ ಆಗಲೇಬೇಕಾಗಿರುವುದು ಆಗುತ್ತದೆ. ನಾನು ಅದನ್ನು ವಿಭಿನ್ನವಾಗಿ ಮಾಡದಿದ್ದರೆ ಅದು ವಿಭಿನ್ನವಾಗಿರುತ್ತಿತ್ತು ಎನ್ನುವುದು ಇಲ್ವೇ ಇಲ್ಲ. ನಾನು ಅವಾಗ್ಲೇ ಹೇಳ್ದೆ, ನಾನ್ ಹೋಗಿದ್ದಿದ್ರೆ ಏನೂ ಆಗ್ತಾ ಇರ್ಲಿಲ್ವೇನೋ. ನೋ, ಆಗ್ಬೇಕಿತ್ತು, ಅದಾಗಿದೆ ಅಷ್ಟೇ. ಅದೇ ಆಗ್ಬೇಕಿತ್ತು, ಅದಾಗಿದೆ, ಮುಗೀತು. ಅಲ್ಲಿ ಇನ್ನ ಅದ್ರ ಬಗ್ಗೆ ಹೀಗಿದ್ದಿದ್ರೆ ಡಿಫ್ರೆಂಟ್ ಆಗ್ತಿತ್ತು, ಅವ್ರು ಕರ್ಕೊಂಡು ಹೋಗಿದ್ದು, ನಾ ಹೇಳ್ದೆ ಆಟೋ ಬುಕ್ ಮಾಡ್ಬೇಕಿತ್ತು, ಕ್ಯಾಬ್ ಬುಕ್, ನಥಿಂಗ್ ಡೂಯಿಂಗ್. ಅದೇ ಜಸ್ಟ್ isn't. If I had done it differently, ಆ ತರದ್ ಇಲ್ವೇ ಇಲ್ವಂತೆ. ನಾನೇನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ತಿದ್ದೆ, ನಾನೇನೋ ಮಾಡ್ತಿದ್ದೆ, ನಂಗೆ ಬಿಟ್ಬಿಟ್ಟಿದ್ರೆ ಅವಾಗ ಹೀಗ ಆಗ್ತಿರ್ಲಿಲ್ಲ, ಅದಿಲ್ವೇ ಇಲ್ಲ. ನೋ ಅಂತ ಹೇಳ್ತಿದ್ದಾರೆ. ಹಂಗ್ ಮಾಡಿದಿದ್ರೆ ಹಿಂಗ ಆಗ್ತಿರ್ಲಿಲ್ಲ, ಇಟ್ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್. ನೋ ಅಂತ ಹೇಳ್ತಿದ್ದಾರೆ. ಆ ತರದ್ ಎಲ್ಲೂ ಇಲ್ವೇ ಇಲ್ಲ. ಎಲ್ಲೆಲ್ಲಿ ಈ ತರ ವ್ಯಕ್ತಿನ, ಪರಿಸ್ಥಿತಿನ, ಅಥವಾ ನಿಮ್ಮನ್ನ ನೀವೇನೆ ಕಂಪ್ಲೇನಿಂಗ್ ಮೋಡಲ್ಲಿ ಇದೀರಾ ಅಂತ ನೋಡ್ಕೊಳ್ತಾ ಹೋಗಿ ಅಲ್ಲೆಲ್ಲ ಈ ಲಾನ ನಾವು ರಿಪ್ಲೇಸ್ ಮಾಡ್ಕೊಳ್ಬೇಕಾಗಿದೆ. ಸಾರಿ, ವಾಟ್ ಹ್ಯಾಪನ್ಸ್ ಈಸ್ ದ ಓನ್ಲಿ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಅಂಡ್ ನೀಡ್ಸ್ ಟು ಹ್ಯಾಪನ್. ಏನಾಗುತ್ತದೆಯೋ ಅದೇ ಸಂಭವಿಸಬಹುದಾದ ಮತ್ತು ಸಂಭವಿಸಬೇಕಾದ ಏಕೈಕ ಸನ್ನಿವೇಶವಾಗಿದೆ. ಓಕೆ, ಇವಾಗ ಲೈಫ್ ನಲ್ಲಿ ಎಲ್ಲ ಪಾಸ್ಟ್, ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ಮುಂದೆ ತಗೊಂಡ್ ಬನ್ನಿ. ಆಯ್ತಾ, ನಿಮ್ಮ ಫ್ಯಾಮಿಲಿ ಲೈಫ್ ನಲ್ಲಿ ಏನೇನ್ ಆಗ್ತಾ ಇದೆ, ನಿಮ್ಮ ಪ್ರೊಫೆಷನಲ್ ಲೈಫ್ ನಲ್ಲಿ ಏನೇನ್ ಆಗ್ತಿದೆ, ನಿಮ್ಮ ಆಫೀಸ್ ಒಳಗಡೆ ಬಾಸ್ ಜೊತೆಗೆ ಏನೇನ್ ಆಗ್ತಾ ಇದೆ, ಓಕೆ, ನಿಮ್ಮ ಪ್ರಮೋಷನ್ ರಿಲೇಟೆಡ್ ಏನೇನ್ ಆಗ್ತಿದೆ, ನಿಮ್ಮ ನೆಕ್ಸ್ಟ್ ಲೆವೆಲ್ ಗ್ರೋತ್ ಎಲ್ಲಾ ಕಡೆನೂ ಏನೇನ್ ಆಗ್ತಾ ಇದೆ, ಅಲ್ಲೆಲ್ಲ ಆಗ್ಲೇಬೇಕಾಗಿರೋದು ಅದೊಂದೇ. ಅದಾಗ್ಲೇಬೇಕಿತ್ತು ಮತ್ತು ಸಂಭವಿಸಬೇಕಾದ ಏಕೈಕ ಸನ್ನಿವೇಶವಾಗಿದೆ. ಸಾರಿ, ಇದನ್ನ ಈ ತರ ನೋಡ್ಬೋದಾ? ನನ್ನ ಬಿಸ್ನೆಸ್ ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು, ಯಾರ್ದೋ ಅನ್ಸರ್ಟನಿಟಿ, ಡೆತ್ ಗಳಾಗ್ತಾ ಇರತ್ತೆ ಫ್ಯಾಮಿಲಿನಲ್ಲಿ, ಆಕ್ಸಿಡೆಂಟ್ ಗಳಾಗ್ತಾ ಇರತ್ತೆ, ನಾನು ಪಾಸ್ಟ್ ಅಲ್ಲೇ ಇರ್ತೀನಿ. ಓಕೆ, ಇದೆಲ್ಲ ನೋಡ್ಕೊಳ್ಬೇಕು ನಾನು. ಇಲ್ಲೆಲ್ಲ ಈ ಲಾನ ರಿಪ್ಲೇಸ್ ಮಾಡ್ಕೊಳ್ಬೇಕು. ಅದಾಗ್ಬೇಕಿತ್ತು, ಅದಾಗಿದೆ ಅಷ್ಟೇ. ಅಂಡ್ ಅದೇ ಆಗ್ಬೇಕಿತ್ತು, ಅದಾಗ್ಬೇಕಿತ್ತು ಅಲ್ಲ, ಅದೇ ಆಗ್ಬೇಕಿತ್ತು, ಅದೊಂದೇ ಏಕೈಕ ಸನ್ನಿವೇಶ.
ಅದೇನಾಗಿದೆ, ನೀವು ಅದ್ಯಾವ್ದು ಬೇಡ ಅಂತಿದ್ದೀರಲ್ಲ ಅದೊಂದೇ ಆಗ್ಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ ಲೈಫ್ ನಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗಿರೋದು ಆ ಒಂದೇ ಅದೇ ಆಗ್ಬೇಕಿತ್ತು ಅಂದ್ರಲ್ಲ, ಅದ್ಯಾವ್ದು ಇನ್ನ ಎಷ್ಟು ಕೊರಗ್ತಿದ್ದೀರಾ ಅದನ್ನೇ ಹಿಡ್ಕೊಂಡು, ಹಿಂಗಾಗ್ಬಾರ್ದಿತ್ತು, ಈಗಾಗ್ಬಾರ್ದಿತ್ತು, ಕೊರಗ್ತಿರ್ತೀರಾ, ಪ್ರತಿರೋಧಿಸ್ತಿರ್ತೀರಾ, ಕಂಪ್ಲೇಂಟ್ ಮೋಡಲ್ಲಿ ಇರ್ತೀರಾ, ಅಲ್ಲೆಲ್ಲ ಈ ಲಾನ ರಿಪ್ಲೇಸ್ ಮಾಡ್ತಾ ಬರ್ಬೋದಾ ನೋಡಿ. Yes, so we can learn our lessons to get ahead. ಅದರಿಂದ ನಾವು ಪಾಠನ ಕಲಿತು ಮುಂದುವರಿಬೇಕಾಗಿದೆ. ಸೊ ಏನೇ ಒಂದ್ ಆಗ್ತಾ ಇದ್ರು ನಾನು ಎಲ್ಲೆಲ್ಲಿ ಬರಡಲ್ಲಿ ಅಲ್ಲೇ ಕೂತ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದೀನಿ, ಹತ್ಕೊಂತ ಕೊರಕೊಂತ ದುಃಖದಲ್ಲಿ, ಪ್ರತಿರೋಧದಲ್ಲಿ, ಕಂಪ್ಲೇಂಟ್ ಮೋಡಲ್ಲಿ, ಅಲ್ಲೆಲ್ಲ ಅವ್ರು ಹೇಳ್ತಾ ಇರೋದು ನಾವಿದ್ರಿಂದ ಪಾಠನ ಕಲ್ತೇನೆ ಮುಂದುವರಿಬೇಕಾಗಿದೆ. ಒಂದೊಂದು ಕಹಿ ಘಟನೆನಲ್ಲೂ ಹುಡುಕಿದ್ರೆ ನನಗೆ ಮಿನಿಮಮ್ 5 ಆದ್ರೂ ಲೆಸನ್ಸ್ ಇರುತ್ತೆ ಕಲ್ತ್ಕೊಳ್ಳೋದಕ್ಕೆ. ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ನೋಡಿದ್ರೆ, ನನಗೆ ಈ ತರ ಆಯ್ತಲ್ಲ ಅಂತ ನೋಡಿದ್ರೆ ಖಂಡಿತ ನಾನು ನೋವಲ್ಲೇ ಇರ್ತೀನಿ. ಮತ್ತೆ ಇದು ಯಾವ ಅಂಶ ಅಂತ ನೋಡ್ಕೋಬೇಕು. ನಾನ್ ಏನೂ ಮಾಡ್ದೆ ನನಗೆ ಈ ತರ ಆಯ್ತಲ್ಲ ಅಂದ್ರೆ ಲೈಫ್ ಲಾಂಗ್ ಅದ್ರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಆದ್ರೆ ನನಗಿದ ಆಗಿದೆ ಅಂದ್ರೆ ಇದ್ರ ಹಿಂದೆ ಏನೋ ಇದೆ ನನಗೆ ಕಲ್ತ್ಕೊಳಕ್ಕೆ ಅಂತ ಆ ಕಲಿಕೆನ ನಾನು ತಗೊಂಡು ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಎವ್ರಿಥಿಂಗ್, ಎಸ್, every situation that happens to us in life is absolutely perfect, even when our spirit resists our ego and doesn't want to accept it. Okay, ನಾನು ಅವಾಗ್ಲೇ ಹೇಳ್ದೆ ಯಾವುದೋ ಒಂದು ಅಂಶ ನನ್ನನ್ನ ಬಿಡ್ತಾ ಇಲ್ಲ ಅಂತ. ನಮ್ಮ ಆತ್ಮವು ನಮ್ಮ ಅಹಂಕಾರವನ್ನು ಪ್ರತಿರೋಧಿಸಿ ಮತ್ತು ಒಪ್ಪಿಕೊಳ್ಳದಿದ್ದರೂ ಸಹ ಎಲ್ಲಾ ಸನ್ನಿವೇಶಗಳು ಸಂಭವಿಸುತ್ತಿರುತ್ತವೆ. ಹೇಗೆ ಇದೆಯೋ ಹಾಗೆ ಒಪ್ಪಿಕೊಳ್ಳುವುದೇ ಒಳ್ಳೆಯದು. ಹೌದಾ? ಇವರು ಅದನ್ನೇ ಹೇಳ್ತಾ ಇದ್ದಾರೆ. ನನ್ ಈಗೋ ಬಿಡೋದಿಲ್ಲ ಆಕ್ಸೆಪ್ಟ್ ಮಾಡೋದಕ್ಕೆ ನನ್ನನ್ನ. ಓಕೆ, ನನ್ ಈಗೋ ಖಂಡಿತವಾಗ್ಲೂ ಅದ್ ಹೇಗಿದೆಯೋ ಹಾಗೆ ಆಕ್ಸೆಪ್ಟ್ ಮಾಡು ಅಂದ್ರೆ ಬಿಡೋದಿಲ್ಲ. ನಾನೇನ್ ತಪ್ಪು ಮಾಡಿದೀನಿ ಅಂತಾನೆ ನನ್ ಈಗೋ ನನ್ನನ್ ಕ್ವೆಶ್ಚನ್ ಮಾಡುತ್ತೆ. ಆದ್ರೆ ಅಲ್ಲಿ ಹೇಳ್ತಿದ್ದಾರೆ ನನ್ನ ಅಹಂಕಾರ ನನ್ನನ್ನ ರೆಸಿಸ್ಟ್ ಮಾಡತ್ತೆ ಅಂತಂದ್ರೆ ನನ್ ಈಗೋ, ಓಕೆ, ಆರ್ ಸ್ಪಿರಿಟ್ ರೆಸಿಸ್ಟ್ ಅವರ್ ಈಗೋ, ನನ್ನನ್ ಕ್ವೆಶ್ಚನ್ ಮಾಡುತ್ತೆ, ನನ್ನ ಆತ್ಮ ಕ್ವೆಶ್ಚನ್ ಮಾಡುತ್ತೆ. ಓಕೆ, ಇದ್ ಹೇಗ್ ಒಪ್ಕೊಳಕ್ಕಾಗತ್ತೆ? ನಾವ್ ಎಷ್ಟೊತ್ತಿ ಕೇಳ್ತಿರ್ತೀವಿ ಇದ್ ಹೆಂಗ್ ಒಪ್ಕೊಳಕ್ಕಾಗತ್ತೆ ಇದನ್ನ ಮೇಡಮ್, ಇದ್ ಹೆಂಗ್ ಅನ್ಕಂಡೀಷನಲ್ ಆಗಿ ಪ್ರೀತಿ ಮಾಡಕ್, ಇದೆಲ್ಲ ನಡೀತಿರುತ್ತೆ. ಆದ್ರೂ ಕೂಡ ಇದನ್ನ ಹೇಗಿದ್ಯೋ ಹಾಗೆ ಒಪ್ಕೊಳ್ಳೋದೇ ಒಳ್ಳೇದು. ಅಗೇನ್ ಏನಕ್ಕೆ? ನನ್ನ ನೆಕ್ಸ್ಟ್ ಲೆವೆಲ್ ಗ್ರೋತ್ಗೆ. ಇಲ್ಲಿ ಎಲ್ಲ ಒಂದೇ ಕಾಮನ್ ಫ್ಯಾಕ್ಟರ್. ನಾನು ಎಲ್ಲಾ ಎಕ್ಸ್ಟ್ರಾ ಟೂಲ್ಸ್ ಇರಬಹುದು, ಫಲವತ್ತತೆ ಅಂಶಗಳಿರ್ಬಹುದು, ಎಲ್ಲ ಕಡೆ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ನೋಡ್ಕೊಳ್ಳಿ. ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ಮಾಡಿಲ್ಲ ಅಪ್ಲಿಕೇಶನ್ ಅಂದ್ರೆ ಯಾರು ಲಾಸ್ ಅಲ್ಲಿ ಇರ್ತಾರೆ? ಹೂ ವಿಲ್ ಬಿ ಅಂಡರ್ ಲಾಸ್? ಯಾರು ಬರ್ಡಲ್ಲೇ ಲೈಫ್ ಲಾಂಗ್ ಕಳಿಯೋದು? ನಾನೇ. ಯಾರಿಗೋಸ್ಕರ ಹಾಗಾದ್ರೆ ಅಪ್ಲೈ ಮಾಡ್ಕೊಬೇಕಾಗಿರೋದು? ನನಗೋಸ್ಕರನೇ. ಆದ್ರೂ ಕೂಡ ಹೇಗಿದೆಯೋ ಹಾಗೆ ಒಪ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಈಗೋ ನನ್ನನ್ನು ಬಿಡೋದಿಲ್ಲ ಒಪ್ಕೊಳ್ಳೋದಕ್ಕೆ. ಆದ್ರೆ ಇಲ್ಲೂ ಕೂಡ ಇದನ್ನೇ ಹೇಳ್ತಿದ್ದಾರೆ, ಅದೇನಾಗಿದೆಯೋ ಆಗಿದೆ, ಅದರಲ್ಲಿ ಹೇಗಿದೆಯೋ ಹಾಗೆ ಒಪ್ಕೊಳ್ಳೋದೇ ಒಳ್ಳೇದು ಅಂತಾನೆ ಇವರು ಕೂಡ ಹೇಳ್ತಿದ್ದಾರೆ. ಈಗೆಲ್ಲ ತಗೊಂಡ್ ಬರೋಣ ಮತ್ತೆ ನನ್ನ ಲೈಫ್ ನ ಕಣ್ಮುಂದೆ. ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಆಗಿರೋ ಸಿಚುವೇಶನ್ಸ್ ಗಳು ಬನ್ನಿ. ಯಾರ್ಯಾರು ಬಿಸ್ನೆಸ್ ಪಾರ್ಟ್ನರ್ಸ್ ನ ಒಪ್ಕೊಳ್ಳೋದಕ್ ಆಗ್ತಾ ಇಲ್ಲ ಅಲ್ಲಿ ಬನ್ನಿ. ನನ್ನ ಜಾಬ್ ನಲ್ಲಿ ಯಾರನ್ನ ನಾನು ಒಪ್ಕೊಳಕ್ ಆಗ್ತಿಲ್ಲ, ನನ್ನ ಫ್ಯಾಮಿಲಿಲಿ ನಾನು ಯಾರ್ಯಾರನ್ನ ಒಪ್ಕೊಳಕ್ ಆಗ್ತಿಲ್ಲ, ತಗೊಂಡ್ ಬನ್ನಿ. ಇಲ್ಲೆಲ್ಲ ನಾನ್ ನೋಡ್ಬೇಕಾಗಿರೋದು ಆಗಿದೆ, ಇದಾಗೋಗಿದೆ, ಇದನ್ ಹೇಗಿದೆಯೋ ಹಾಗೆ ಒಪ್ಕೊಳ್ಳೋದೇ ಒಳ್ಳೇದು. ನನ್ನ ಈಗೋ ಬಿಡೋದಿಲ್ಲ. ಇಲ್ಲಿ ನಾನ್ ವರ್ಕ್ ಮಾಡ್ಕೊಳ್ಬೇಕಾಗಿರೋದು ಅಗೇನ್ ನನ್ನ ಈಗೋಗೆ. ಕಾನ್ಸಿಕ್ವೆನ್ಸಸ್ ಬೇಸ್ಡ್ ಡಿಸಿಷನ್ ಮಾಡ್ಬೇಕಾಗಿದೆ. ಕಾನ್ಸಿಕ್ವೆನ್ಸಸ್ ಏನು? ನಾನ್ ಈಗೋ ಬಿಡಲ್ಲ ಅಂತ ನಾನು ಅದಕ್ಕೆ ಸ್ಟಿಕ್ ಆನ್ ಆದ್ರೆ ಯಾರಿಗೆ ಲಾಸು? ಆ ಈಗೋ ಇಂದ ನನಗೇನೆ ಲಾಸು. ಎಲ್ಲಾ ಪ್ರತಿರೋಧ, ಎಕ್ಸ್ಪೆಕ್ಟೇಷನ್, ಕಂಪ್ಲೇನಿಂಗ್ ಮೋಡು, ಸೇಡ್ಗಳಿರ್ಬೋದು, ದುಃಖ ಇರ್ಬೋದು, ಕೊರಗದಿರ್ಬೋದು, ಯಾರಿಗೆ ಲಾಸು? ಆ ಕಾನ್ಸಿಕ್ವೆನ್ಸಸ್ ನ ನೋಡಿ ನೀವು, ಇವರು ಕೂಡ ಅದನ್ನೇ ಹಾಕಿರೋದು, ಹೇಗಿದೆಯೋ ಹಾಗೆ ಒಪ್ಕೊಂಡ್ರೇನೆ ಒಳ್ಳೇದು. ಓಕೆ, ಎಸ್. ಅಗೇನ್ ಹೆಲ್ತ್ ಕಲ್ಲೂ ಕೂಡ ಏನಕ್ಕೆ ಏನೋ ಒಂದು ಒಳ್ಳೇದಿರುತ್ತೆ ನನ್ ಕಲಿಕೆ ಪಾಠ ಅಂತ ಬಂದಿದ್ದಾಗ ಇದೊಂದು ಹೇಳ್ತೀನಿ. ಏನ್ ಕಲಿಯೋದಿದೆ ಅಂತ. ನನಗ್ ಶುಗರ್ ಬಂತು ಅಂತ ಅಳ್ತೀನಿ ನಾನು. ಇಷ್ಟೋ ತನಕ ನಾನು ಬರೀ ಬಿಸ್ನೆಸ್ ರಿಲೇಶನ್ಶಿಪ್ ನ ಕನೆಕ್ಟ್ ಮಾಡ್ತಿದ್ದೆ, ಹೆಲ್ತ್ದು ಒಂದ್ ಕನೆಕ್ಟ್ ಮಾಡ್ತೀನಿ. ನನಗ್ ಶುಗರ್ ಬಂತು ಅಂತ ನಾನು ಅಳ್ತಾ ಇರ್ತೀನಿ, ರೈಟ್? ಸೊ ಅಲ್ಲಿ ನನಗ್ ಶುಗರ್ ಬಂತು ಅಂತಾನೆ ನಾನು ಅಲ್ಲೇ ಸ್ಟಿಕ್ ಆನ್ ಆಗೋ ಬದ್ಲು
ಓಕೆ ಇದೊಂದ್ ಬಂದಿದೆ, ಇದ್ ಮುಂದಕ್ಕೆ ನನ್ನ ಲೈಫ್ ನಲ್ಲಿ ಕಂಪ್ಲೀಟ್ ನಾನು ಹೆಲ್ದಿ ಲೈಫ್ ಸ್ಟೈಲ್ ನ ಅಪ್ಲೈ ಮಾಡ್ಕೊಳ್ತೀನಿ, ಆ ತರ ಕಲಿಕೆ ನೋಡ್ಬೋದಾ? ನಾನು ಎಕ್ಸರ್ಸೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ನಾನು ಬ್ಯಾಲೆನ್ಸ್ ಫುಡ್ ತಗೊಳಕ್ ಸ್ಟಾರ್ಟ್ ಮಾಡ್ತೀನಿ, ನನಗೆ ಬೇಕಾಗಿರೋದು ಏನೋ ಒಂದು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದೆ, ಅದಕ್ಕೆ ನನ್ಗೆ ಬ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿಲ್ಲ, ಅದಕ್ಕೆ ನಾನು ಅದಕ್ಕೆ ಹೋಗೋಣ. ನಾನು ಎಷ್ಟಿದೆ ನನ್ಗೆ ಕಲಿಕೆ ಇದ್ರಲ್ಲಿ. ಆ ಒಂದು ಹೆಲ್ತ್ ಚಾಲೆಂಜ್ ಬಂದ್ರೂ ಹೇಗೆಲ್ಲ ಕಲಿಕೆ ಇದೆ ಅಂತ ಮುಂದಕ್ಕೆ ಹೋಗ್ಬೋದು. ಒಂದ್ ಶುಗರ್ ಬಂದಿದ್ದಕ್ಕೆ ಲೈಫ್ ಲಾಂಗ್ ನಾನು ಲೈಫ್ ಸ್ಟೈಲು, ನನ್ನ ಫುಡ್ ಸ್ಟೈಲು ಹೆಲ್ದಿ ಮಾಡ್ಕೊಳ್ತೀನಲ್ಲ, ಥ್ಯಾಂಕ್ಸ್ ಹೇಳ್ಬೇಕಲ್ಲ ಆ ಶುಗರ್ಗೆ ನಾನು ಅವಾಗ. ಅಲ್ಲೂ ಲರ್ನಿಂಗ್ ಅಂತ ನೋಡಿದ್ರೆ ನಾನು ಥ್ಯಾಂಕ್ಸ್ ಹೇಳಕ್ಕಾಗತ್ತೆ, ರೈಟ್? ಫೈನ್. ನೆಕ್ಸ್ಟ್ ಲಾಗೆ ನಾವು ಹೋಗ್ತಾ ಹೋಗೋಣ. ಈಗ ಥರ್ಡ್ ಲಾ ಏನ್ ಹೇಳತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಎಲ್ಲರೂ ನಿಮ್ಮ ಲೈಫ್ ನ ಕನೆಕ್ಟ್ ಮಾಡ್ಕೊಳ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಥರ್ಡ್ ಲಾ ಸೇಸ್ ಎವ್ರಿ ಮೂಮೆಂಟ್ ವೆನ್ ಸಮಥಿಂಗ್ ಸ್ಟಾರ್ಟ್ಸ್ ಇಸ್ ದ ರೈಟ್ ಟೈಮ್. ಓಕೆ, ಯಾವ ಕ್ಷಣದಲ್ಲಿ ಏನು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ಸರಿಯಾದ ಸಮಯವಾಗಿರುತ್ತದೆ. ಓಕೆ, ಸೊ ಇಲ್ಲಿ ಸಮ್ಟೈಮ್ಸ್ ನಾನು ಅನ್ಕೊಂಡಿದ್ದು ಆಗ್ತಾ ಇರೋದಿಲ್ಲ, ನಾನು ಅನ್ಕೊಂಡಿದ್ದು ಆಗ್ತಾನೇ ಇರೋದಿಲ್ಲ, ಏನೆಲ್ಲ ಮಾಡ್ತಾ ಇರ್ತೀನಿ ಆದ್ರೂ ಸರಿ ಹೋಗ್ತಾ ಇರೋದಿಲ್ಲ. ಅಲ್ಲಿ ನಾನು ಈ ಲಾನ ಹಾಕೊಳ್ಬೇಕು. ಮತ್ತೆ ಇದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರುವಾಗ, ಓಕೆ, ನಾನು ಎಲ್ಲಾ ತರ ಪ್ರಯತ್ನ ಮಾಡ್ತಾ ಇರ್ತೀನಿ, ನನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ನಾನು ಪ್ರಯತ್ನ ಮಾಡಿಯೂ ಕೂಡ ಕೆಲವೊಂದು ನನಗ್ ಬೇಕಾಗಿರೋ ಹಾಗಾಗೋದಿಲ್ಲ. ಓಕೆ, ಬಿಸ್ನೆಸ್ ನಲ್ಲೇ ನಾನು ಯಾರನ್ನೋ ಅಪ್ರೋಚ್ ಮಾಡಕ್ ಹೋಗ್ತೀನಿ, ಒಂದ್ ತಿಂಗಳಿಂದ ಅಪ್ರೋಚ್ ಮಾಡ್ತಾನೆ ಇರ್ತೀನಿ, ಕನೆಕ್ಟ್ ಆಗ್ತಾನೆ ಇರೋದಿಲ್ಲ ಅವರು. ಇಲ್ಲಿ ಮತ್ತೆ ಓಕೆ, ಇನ್ನ ಮಕ್ಕಳು ಮದ್ವೆ ಅಂತ ಬಂದಾಗ, ನನ್ ಮಗಂಗೆ 2 ವರ್ಷದಿಂದ ನಾನು ಹೆಣ್ಣು ನೋಡ್ತಾ ಇದ್ದೀನಿ, ಇನ್ನ ಮದ್ವೆ ಸೆಟ್ಲ್ ಆಗ್ತಾ ಇಲ್ಲ, ಈ ತರದೆಲ್ಲ ಬರ್ತಾ ಇರುತ್ತೆ ನನ್ನ ಸಿಚುವೇಶನ್ ಲೈಫ್ ಅಲ್ಲಿ. ಓಕೆ, ಇಲ್ಲೆಲ್ಲ ನೋಡ್ಕೊಳ್ಬೇಕಾಗಿರೋದು, ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕು. ವೆನ್ ಸಮಥಿಂಗ್ ಸ್ಟಾರ್ಟ್ಸ್ ಇಸ್ ದ ರೈಟ್ ಟೈಮ್. ಆ ರೈಟ್ ಟೈಮ್ ಬರ್ಬೇಕಾಗಿದೆ. ಮತ್ತೆ ಹೆಲ್ತಿಗೆ ಕನೆಕ್ಟ್ ಮಾಡೋದಾದ್ರೆ ಇಲ್ಲಿ ನಾನು ತಾಳ್ಮೆಯಿಂದ ಇರ್ಬೇಕು. ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ, ನನ್ನ ಎಫರ್ಟ್ಸ್ ಇದೆ, ನಾನು ಪ್ರಯತ್ನ ಪಡ್ತಿದ್ದೀನಿ, ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಇಲ್ಲಿ ಮತ್ತೆ ನಾನು ತಾಳ್ಮೆ ಅನ್ನೋ ಒಂದು ಫಲವತ್ತಾಗಿರೋ ಅಂಶನ ನಾನು ನೋಡ್ಕೊಳ್ಬೋದಾ? ಇದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರುವಾಗ ನನ್ನ ಮನಸ್ಥಿತಿ ಇರ್ಬೇಕಾಗಿರೋದು ಹೇಳ್ತಿರೋದು. ನನ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರುವಾಗ ನನ್ನ ಮನಸ್ಥಿತಿ, ನಾನು ತಾಳ್ಮೆಯಿಂದ ಇದ್ದು ಟೈಮ್ಗೂ ಕೂಡ ಟೈಮ್ ಕೊಟ್ಕೊಂಡು ಮತ್ತೆ ನಾನು ಅದನ್ನ ಸರೆಂಡರ್ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರೋದು. ನನ್ ಆಕ್ಷನ್ ಬಿಡೋ ಹಾಗಿಲ್ಲ ಮತ್ತೆ. ಓಕೆ, ಸೊ ನನ್ನ ಆಕ್ಷನ್ ನನ್ನ ಕೈನಲ್ಲಿ ಇರೋದೆಲ್ಲ ನಾನು ಮಾಡ್ಬೇಕು, ನನ್ನ ಕಂಟ್ರೋಲ್ ನಲ್ಲಿ ಇರುವಂತದ್ದು ಅಷ್ಟು ನಾನು ಮಾಡಿ ಆಮೇಲೆ ಅದನ್ನ ಸರೆಂಡರ್ ಮಾಡಾದ್ಮೇಲೆ ಇದನ್ನ ಹಾಕೊಳ್ಬೇಕು. ಎವ್ರಿ ಮೂಮೆಂಟ್ ವೆನ್ ಸಮಥಿಂಗ್ ಸ್ಟಾರ್ಟ್ಸ್ ಇಸ್ ದ ರೈಟ್ ಟೈಮ್. ಟೈಮ್ ಬರುತ್ತೆ, ಆ ಮೊಮೆಂಟ್ ಅಲ್ಲಿ ಅದಾಗತ್ತೆ ಅನ್ನೋದನ್ನ ಇಲ್ಲಿ ಮಾಡ್ಕೊಳ್ಬೇಕು. ಮತ್ತೆ ಈಗ ಇಲ್ಲಿ ಇನ್ನೊಂದು ರಾಂಗ್ ಅಪ್ಲಿಕೇಶನ್ ಆಗೋ ಚಾನ್ಸಸ್ ಇದೆ, ಅದಕ್ಕೂ ಒಂದು ನಾನು ಹೇಳ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ಇಲ್ಲಿ ಮನೆಯಲ್ಲಿ ಏನೋ ಒಂದು ಮಕ್ಕಳೇ ಇರ್ಬೋದು, ಕೆಲವೊಮ್ಮೆ ಒಂದೊಂದು ಆಫ್ ಟ್ರ್ಯಾಕ್ ಹೋಗ್ತಾ ಇರ್ತಾರೆ, ಸುಳ್ಳು ಹೇಳಿ ಏನೋ ಮಾಡೋದಿರ್ಬೋದು, ಅಥವಾ ಯಾವುದೋ ಒಂದು ಏನೋ ಒಂದು ಅನವಶ್ಯಕವಿರೋ ಒಂದು ಹ್ಯಾಬಿಟ್ ಗಳಿಗೆ ಒಳಗಾಗೋದಿರ್ಬೋದು. ಟೈಮ್ ಬಂದಾಗ ಸರಿ ಹೋಗ್ತಾನೆ ಬಿಡು ಅಂತ ಸುಮ್ನೆ ಇರೋದಲ್ಲ, ಅಲ್ಲಿ ಟೈಮ್ ಬರುತ್ತೆ ಸರಿ ಆಗ್ತಾನೆ ಅಂತ ನಾನ್ ಸುಮ್ನೆ ಇದ್ಬಿಡೋದಲ್ಲ, ನೆಗ್ಲೆಕ್ಟ್ ಮಾಡ್ಕೊಂಡಿರೋದಲ್ಲ. ಇಲ್ಲಿ ನನ್ನ ಜವಾಬ್ದಾರಿ, ಆ ವ್ಯಕ್ತಿ ಯಾರು ಆಫ್ ಟ್ರ್ಯಾಕ್ ಹೋಗಿ ಅವ್ರಿಗೆ ಡ್ಯಾಮೇಜ್ ಮಾಡ್ಕೊಳಕ್ ಹೊರಟಿರ್ತಾರೆ, ಆ ಡ್ಯಾಮೇಜ್ ನ ಅವಾಯ್ಡ್ ಮಾಡೋದು ಕೂಡ ನಂದೇ ಜವಾಬ್ದಾರಿಯಾಗಿದೆ. ಟೈಮ್ ಬರ್ಲಿ ಅಂತ ಇಲ್ಲಿ ಟೈಮ್ ಕೊಡೋದಲ್ಲ, ನನ್ ಕಂಟ್ರೋಲ್ ಅಲ್ಲಿ ಇರೋದು ಇಮಿಡಿಯೇಟ್ಲಿ ನನ್ ಜವಾಬ್ದಾರಿ ತಗೊಂಡು ಆಕ್ಷನ್ ಮಾಡ್ಬೇಕು. ಅವ್ರು ಮಾಡ್ತಾ ಇರೋ ಏನೊಂದ್ ಕೆಲ್ಸ ಅವ್ರಿಗೆ ಡ್ಯಾಮೇಜ್ ಆಗುತ್ತೆ, ಆ ಡ್ಯಾಮೇಜ್ ನ ಅವಾಯ್ಡ್ ಮಾಡೋದಕ್ಕೆ ನಾನು ಜವಾಬ್ದಾರಿ ತಗೊಂಡು ಮುಂದಾಗಿ ನಾನು ಮುನ್ನುಗ್ಗಿ ಅದನ್ನ ಸ್ಟಾಪ್ ಮಾಡ್ಬೇಕು. ಅಲ್ಲಿ ಮತ್ತೆ ರೈಟ್ ಟೈಮ್ ಬರುತ್ತೆ ಬಿಡು, ಸರಿ ಹೋಗುತ್ತೆ, ಅರ್ಥ ಮಾಡ್ಕೊಂತಾರೆ. ಇದು ರಾಂಗ್ ಅಪ್ಲಿಕೇಶನ್ ಮತ್ತೆ. ಓಕೆ, ಸೊ ಇದು ನಾನು ಈ ತರ ಎಲ್ಲೆಲ್ಲಿ ನನ್ನ ವ್ಯಕ್ತಿ ಇರ್ಬೋದು, ನನ್ನ ಪರಿಸ್ಥಿತಿನಲ್ಲಿರ್ಬೋದು, ಬಿಸ್ನೆಸ್ ನಲ್ಲಿ ಇರ್ಬೋದು, ನನಗೆ ಡ್ಯಾಮೇಜ್ ಆಗ್ತಾ ಇದೆ, ಟೈಮ್ ಬಂದಾಗ ಅರ್ಥ ಮಾಡ್ಕೊಂತಾರೆ, ಹೌದು ಕರೆಕ್ಟು, ಆದ್ರೆ ಡ್ಯಾಮೇಜ್ ಆಗ್ತಾ ಇದೆ, ಯಾವ್ದೋ ಒಬ್ರು ಹೆಲ್ತ್ ಡ್ಯಾಮೇಜ್ ಆಗ್ತಿರ್ಬೋದು, ಇಲ್ಲ ಇನ್ನೇನೋ ಒಂದು ಡ್ಯಾಮೇಜ್ ಆಗ್ತಾ ಇದೆ ಗ್ರೋತ್ಗೆ, ಅಲ್ಲೆಲ್ಲ ನಾನು ಜವಾಬ್ದಾರಿ ತಗೊಳ್ಬೇಕಾಗಿದೆ. ಇದನ್ನ ರಾಂಗ್ ಅಪ್ಲಿಕೇಶನ್ ಕೂಡ ಮಾಡ್ಕೊಳ್ದಲೆ ನೋಡ್ಕೊಳ್ಬೇಕು. ಎಸ್, ಎವ್ರಿಥಿಂಗ್ ಸ್ಟಾರ್ಟ್ಸ್ ಎಟ್ ದ ರೈಟ್ ಟೈಮ್, ನಾಟ್ ಸೂನರ್ ಆರ್ ಲೇಟರ್. ಸಾರಿ, ಎಲ್ಲವೂ ಸರಿಯಾದ ಸಮಯದಲ್ಲೇ ಪ್ರಾರಂಭವಾಗುತ್ತದೆ, ಬೇಗನೂ ಅಲ್ಲ ನಂತರನೂ ಅಲ್ಲ, ಅಥವಾ ನಂತರ ಅಲ್ಲ. ಅಂದ್ರೆ ನನಗೆ ಇಷ್ಟ ಬೇಗ ಆಗೋಯ್ತಾ ಅಂತ ಅಂತೀವಿ, ಇನ್ ಕೆಲವ್ರಿಗೆ ಇಷ್ಟ ಲೇಟ್ ಆದ್ರೂ ಇನ್ನೂ ಆಗ್ತಾ ಇಲ್ವಾ ಅಂತ, ವೆನ್ ಇಟ್ ಕಮ್ಸ್ ಟು ವೆಡ್ಡಿಂಗ್ ಅಂಡ್ ಆಲ್. ಓಕೆ, ಅದು ಆಕ್ಚುಲಿ ನಮಗೆ ಅದು ಬೇಗ ಲೇಟ್ ಅಂತ, ಅದು ಅಗೇನ್ ಡೆಸ್ಟಿನಿ ಯೂನಿವರ್ಸಲ್ ಪ್ಲಾನ್ ಅಂತ ಒಂದಿರುತ್ತಲ್ಲ, ಆ ಪ್ಲಾನ್ ಪ್ರಕಾರ ಅದು ಪರ್ಫೆಕ್ಟ್ ಟೈಮಿಗೆ ಆಗ್ತಾ ಇದೆ ಅಂತ.
ಓಕೆ. ಸೊ ಏನೋ ಒಂದ್ ನಡಿಬೇಕಾಗಿರೋದು ಎಲ್ಲಾದು ಕರೆಕ್ಟ್ ಟೈಮ್ಗೆ ಆಗತ್ತೆ ಅನ್ನೋದನ್ನ ಇಲ್ಲಿ ಡಿಫ್ರೆಂಟ್ ಸೆಂಟೆನ್ಸ್ ನಲ್ಲಿ ಅರ್ಥ ಮಾಡ್ಸಿದ್ದಾರೆ. ಸೊ ವೆನ್ ವಿ ಆರ್ ರೆಡಿ ಫಾರ್ ಸಮಥಿಂಗ್ ನ್ಯೂ ಇನ್ ಅವರ್ ಲೈಫ್, ಇಟ್ಸ್ ಆಲ್ರೆಡಿ ದೇರ್ ಟು ಬಿಗಿನ್ ವಿತ್. ಓಕೆ. ಸೊ ಅಗೈನ್ ಓಕೆ, ಕನ್ನಡ ಸೆಂಟೆನ್ಸ್ ನ ಓದ್ಬಿಡ್ತೀನಿ. ಯಾ, ನಮ್ಮ ಜೀವನದಲ್ಲಿ ಹೊಸದಕ್ಕೆ ನಾವು ಸಿದ್ಧರಾಗಿರುವಾಗ ಪ್ರಾರಂಭಿಸಲು ಸಿದ್ಧವಾಗಿರುತ್ತೇವೆ. ಅಂದ್ರೆ ನಾನ್ ಏನೋ ಒಂದು ಹೊಸದನ್ನ ಕಲಿಯೋದಕ್ಕೆ ನಾನು ರೆಡಿ ಆದಾಗ ಅದು ಆಲ್ರೆಡಿ ರೆಡಿಯಾಗಿ ವೇಟ್ ಮಾಡ್ತಾ ಇರತ್ತೆ ನನ್ಗೆ ಅಂತ. ಸೇ ಫಾರ್ ಎಕ್ಸಾಂಪಲ್ ಇಲ್ಲೇ ಹೇಳ್ಬಿಡ್ತೀನಿ ನಾನು. ನಾವ್ ಎಷ್ಟೊಂದು ಏನ್ ಇಂಟ್ರೊಡಕ್ಷನ್ ಅಲ್ಲಿ ಜಪ ತಪ್ಪ ಏನೇನೋ ಆಸ್ಕಿಂಗ್ ಅಲ್ಲಿ ಇರ್ತೀನಿ, ನಾಲೆಡ್ಜ್ ಸಿಕ್ಕಿದೆ ಅಂತ. ಅಂದ್ರೆ ನಾನ್ ಏನೋ ಒಂದ್ ಕಲಿಕೆಗೆ ರೆಡಿಯಾಗಿ ಮೆಂಟಲಿ ಪ್ರಿಪೇರ್ ಆಗಿರ್ತೀನಲ್ಲ, ಅವಾಗ ನನ್ಗೆ ಇದು ನನ್ನ ಹತ್ರ ಸ್ಟಫ್ ಆಲ್ರೆಡಿ ರೆಡಿ ಇರುತ್ತೆ ನನ್ನ ಹತ್ರ ಬರೋದಕ್ಕೆ ಅಂತ. ಸೊ ಇದು ಇಂಗ್ಲಿಷ್ ನಲ್ಲಿ ಇನ್ನೊಂದು ಸೇಯಿಂಗ್ ಇದೆ, ವೆನ್ ಅ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ಅಪಿಯರ್ಸ್ ಅಂತ. ವೆನ್ ಅ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ಅಪಿಯರ್ಸ್ ಅಂತ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಕಲಿಯೋದಕ್ಕೆ ರೆಡಿ ಆಗಿದ್ದಾಗ ಶಿಕ್ಷಕ ಅನ್ನೋನು ಕಾಣಿಸ್ತಾರಂತೆ ಅಲ್ಲಿ. ಸೊ ಹಾಗೆ ನಾವ್ ಏನೇ ಒಂದು ಕಲಿಯೋದಕ್ಕೆ ರೆಡಿ ಆಗಿದೀವಿ ಅಂತ ಅಂದ್ರೆ ಮಾತ್ರನೇ ಅದು ನಮಗೆ ರೆಡಿಯಾಗಿ ಸ್ಟಾರ್ಟ್ ಮಾಡೋದಕ್ಕೆ ರೆಡಿಯಾಗಿ ಆ ಸ್ಟಫ್ ಕೂಡ ನಮಗೆ ವೇಟ್ ಮಾಡ್ತಾ ಇರುತ್ತೆ. ಸೊ ಅಗೇನ್ ಅದಕ್ಕೇನೆ ನಿಮಗೆ ಮೇ ಬಿ ನೀವೆಲ್ಲರೂ ಒಂದು LT ನಾಲೆಡ್ಜ್ ತಗೊಳಕ್ಕೆ ರೆಡಿಯಾಗಿ ಅಲ್ಲಿ ಒಂದ್ ಲೆವೆಲ್ ಅಪ್ಲಿಕೇಶನ್ ನಡೀತಾ ಇದೆ. ಅದ್ರ ಜೊತೆಗೆ ಈ 4 ಲಾಸ್ ಹಿಂದೆ ಓಪನ್ ಬಂತು, ಮತ್ತೆ ಮುಂದೆ ಇನ್ನೂ ಒಂದು ಎಕ್ಸ್ಟ್ರಾ ಟೂಲ್ ಕೂಡ ನಿಮ್ಗೆ ಸಿಗೋದಕ್ಕಿದೆ. ಅದೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವ್ ರೆಡಿ ಆಗಿದ್ದೀರಾ, ಅದಕ್ಕೆ ನಿಮ್ಗೆ ಇದು ಸಿಗ್ತಾ ಇದೆ. ಅದಕ್ಕೆ ನೀವೆಲ್ ರೆಡಿ ಆದ್ರಿ ಅಕಾರ್ಡಿಂಗ್ಲಿ ಅಲ್ಲಿ ಸ್ಟಫ್ ನಿಮಗ್ ಬೇಕಾಗಿರೋದನ್ನ ಕೊಡೋದಕ್ಕೆ ಆ ಯೂನಿವರ್ಸ್ ಕೂಡ ಪ್ರಿಪೇರ್ ಮಾಡಿದೆ. ಸೊ ನಾನು ಟ್ರಾನ್ಸ್ಫಾರ್ಮೇಶನ್ಗೆ ರೆಡಿ ಆದಾಗ ನನಗೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇದನ್ನ ಕನೆಕ್ಟ್ ಮಾಡ್ಕೊಂಡಾಗ. ಓಕೆ, ಎಸ್. ಸೊ ಎಸ್, ನೆಕ್ಸ್ಟ್ ಅಂಡ್ ಲಾಸ್ಟ್ ಲಾ. ಓಕೆ, ಸೊ 4ನೇ ಲಾ ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ದಿಸ್ ಇಸ್ ಅಗೇನ್ ಒನ್ ಆಫ್ ದ ವಂಡರ್ಫುಲ್ ಲಾ. ವಾಟ್ಸ್ ಓವರ್ ಇಸ್ ಓವರ್. ಏನು ಆಗಿ ಹೋಗಿದೆಯೋ ಅದು ಆಗಿ ಹೋಗಿದೆ. ಓಕೆ, ಸೊ ಇದನ್ನ ಅಗೇನ್ ಪಾಸ್ಟ್ ನಾವೆಲ್ಲ ನೋಡಿದ್ವಿ. ಫಲವತ್ತತೆ ಅಂಶ, ನಾನು ಪ್ರೆಸೆಂಟ್ ಅಲ್ಲಿ ಇರ್ಬೇಕು, ಹಳೇದನ್ನ ನಾನು ಲೆಟ್ ಗೋ ಮಾಡ್ಬೇಕು, ಪ್ರತಿರೋಧಿಸ್ತಾ ಇರ್ತೀನಿ ಪಾಸ್ಟ್ ಇಟ್ಕೊಂಡು. ವರ್ಷಾನ್ಗಟ್ಲೆ ಇರೋ ಒಂದು ವರ್ಡ್ ಅನ್ನ ನಾನು ಮೇಲ್ಕ್ ಹಾಕ್ತಾ 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 ಪಾಸ್ಟ್ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿರ್ತೀನಿ. ಆ ಪಾಸ್ಟ್ ತಗೊಂಡ್ ಬನ್ನಿ ಈಗ ಎಲ್ಲೆಲ್ಲಿ ಯಾವ್ಯಾವ ಕಹಿ ಘಟನೆ ಯಾವ್ಯಾವ ವ್ಯಕ್ತಿಗಳ ಜೊತೆ ಜೋಡಣೆ ಆಗಿದೆ, ಅಥವಾ ಯಾವ್ದಾವ್ದೋ ಕೆಲವೊಂದು ಘಟನೆಗಳು ನನ್ನ ತಲೆಯಿಂದ ಹೋಗ್ತಾನೆ ಇಲ್ಲ. ವಾಟ್ಸ್ ಓವರ್ ಇಸ್ ಓವರ್. ಏನ್ ಆಗೋಗಿದ್ಯೋ ಅದು ಆಗೋಗಿದೆ. ಇಲ್ಲೂ ಕೂಡ ಅವರು ಲರ್ನಿಂಗ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ, ಲರ್ನಿಂಗ್ಗೆ ಹೈಲೈಟ್ ಮಾಡ್ತಿದ್ದಾರೆ. ಹಸ್ಬೆಂಡ್ ಜೊತೆ ಏನೋ ಒಂದು ಇನ್ಸಿಡೆನ್ಸ್ ನಡೆದು ಹೋಗಿದೆ, ಈಗ ಲೈಫ್ ನಲ್ಲಿ ನಡೆದು ಹೋಗಿದೆ. ಹೌದು, ಕರೆಕ್ಟ್, ಎಲ್ಲಾರ್ಗು ಗೊತ್ತಾಗೋಯ್ತು ಈ ತರ ಎಲ್ಲ ಆಯ್ತು ನನ್ಗೆ. ಇದು ಐ ಬಿ ಟಾಕಿಂಗ್ ಆನ್ 1-to-1 ಬೇಸ್ಡ್ ಆನ್ 1-to-1 ಎಕ್ಸ್ಪೀರಿಯನ್ಸಸ್ ಆಲ್ಸೋ. ಕೆಲವೊಂದು ಅಂಡ್ ಕೆಲವು ಲೈಕ್ ಹಸ್ಬೆಂಡ್ ಜೊತೆ ಹೀಗಾಯ್ತು, ಎಲ್ಲಾರ್ಗು ಗೊತ್ತಾಗೋಯ್ತು, ಅತ್ತೆ ಜೊತೆ ಜಗಳ ಆಯ್ತು, ಪ್ರಾಪರ್ಟಿ ಕ್ಲಾಶ್ ಆಯ್ತು, ನಮ್ ಸಿಬ್ಲಿಂಗ್ಸ್ ಜೊತೆಗೇನೆ ಎಲ್ಲಾರ್ಗು ಗೊತ್ತಾಯ್ತು. ಈ ತರದೆಲ್ಲ ಬೇಕಿತ್ತ, ಇಡೀ ನಮ್ ಫ್ಯಾಮಿಲಿ ಬಗ್ಗೆ ಹೀಗಿತ್ತು, ಆದ್ರೆ ಇವತ್ತೆಲ್ಲರಿಗೂ ಗೊತ್ತಾಗೋಯ್ತು ಇದೆಲ್ಲ ಆಗ್ತಾ ಇದೆ ಅಂತ ಕೆಲವೊಂದು ಸಿಚುವೇಶನ್ಸ್ ನ ಕ್ಯಾರಿ ಮಾಡಿರೋಂಥದ್ದು ಆಗೋಗಿದೆ. ಪಾಸ್ಟ್, ನಾನು ಎಷ್ಟು ಪಾಸ್ಟ್ ನ ಕ್ಯಾರಿ ಮಾಡ್ತಿರ್ತೀನಿ, ನನ್ ಮೈ ಎಷ್ಟು ಭಾರ ಆಗ್ತಿರುತ್ತೆ, ನನ್ ಮನಸ್ಸಿಗೆ ಎಷ್ಟು ಭಾರ ಆಗ್ತಿರುತ್ತೆ, ಇದರಿಂದ ನನ್ಗೆ ಹೆಲ್ತ್ಗೆ ಎಷ್ಟು ಎಫೆಕ್ಟ್ ಆಗ್ತಾ ಇರುತ್ತೆ. ಅದರಿಂದ ನಾನ್ ನಿಜವಾಗ್ಲೂ ನನ್ನ ಬಿಸ್ನೆಸ್ ನಲ್ಲಿ ಇರ್ಬೋದು, ಜಾಬ್ ಅಲ್ಲಿ ಇರ್ಬೋದು, ನಾನು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕಾಗತ್ತಾ? ಅದಕ್ಕೆ ಇವರು ಕೂಡ ಹೇಳ್ತಿದ್ದಾರೆ, ವಾಟ್ಸ್ ಓವರ್ ಇಸ್ ಓವರ್. ಆಗೋಗಿದೆ, ಅದು ಬಿಟ್ಬಿಡಿ ಅಂತ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಟ್ಸ್ ದಟ್ ಸಿಂಪಲ್. ವೆನ್ ಸಮಥಿಂಗ್ ಎಂಡ್ಸ್ ಇನ್ ಅವರ್ ಲೈಫ್, ಇಟ್ ಸರ್ವ್ಸ್ ಅವರ್ ಡೆವಲಪ್ಮೆಂಟ್. ನಮ್ ಲೈಫ್ ನಲ್ಲಿ ಓಕೆ, ಇದು ವಾಟ್ಸ್ ಓವರ್ ಇಸ್ ಓವರ್ಗೆ ಇನ್ನೊಂದು ನಾನು ಸೆಂಟೆನ್ಸ್ ನ ಹೇಳ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತ ಹೇಳಿದ್ರೆ ಪಾಸ್ಟ್ ಬಿಟರ್ ಎಕ್ಸ್ಪೀರಿಯನ್ಸ್ ಕೆಲವೊಂದನ್ನ ನಾನು ಇಟ್ಕೊಂಡು ಕೂತಿರ್ತೀನಲ್ವಾ, ಅದನ್ನ ಬಿಟ್ಬಿಡಿ ಅಂತಿದ್ದೀನಿ. ಬಿಟ್ಬಿಡಿ ಅಂತ ಹೇಳಿದ್ರೆ ಮತ್ತೆ ನನ್ನ ಒಂದು ಎಮೋಷನ್ಸ್ ಏನಿದೆ, ನನ್ನ ಒಳಗಡೆ ದುಃಖ ಇದೆಯಾ, ನನ್ನ ಒಳಗಡೆ ಪ್ರತಿರೋಧ ಇದೆಯಾ, ಆ ದುಃಖನೆಲ್ಲ ಹೊರಗೆ ಹಾಕೋಣ, ಪ್ರತಿರೋಧನ ಶರಣಾಗತಿ ಮಾಡ್ತಾ ಹೋಗೋಣ. ಓಕೆ, ಕಂಪ್ಲೀಟ್ ಎಲ್ಲಾವುದು ನಿನ್ಪಾದಕ್ಕೆ ಅಂತ ಅಲ್ಲಿ ಹಾಕ್ಬಿಟ್ಟು ನನ್ನೊಳಗೆ ಏನ್ ಅಳು ಇದೆಯೋ ಅದೇನೇನಿದೆ ಎಲ್ಲ ಹೊರಗಡೆ ಹಾಕಿ
ಯಾವ್ದನ್ನ ನಾವು ಬರಡು ಅಂಶನ, ದುಃಖ ಇರ್ಬೋದು, ಕೊರಗಿರ್ಬೋದು, ಸಪ್ರೆಸ್ ಮಾಡ್ಕೊಂಡು ಅದ್ರ ಮೇಲೆ ಖುಷಿಯಾಗಿರಿ ಅಂತ ಹೇಳ್ತಾ ಇಲ್ಲ. ಅದೆಲ್ಲದಕ್ಕೂ ಒಂದು ಪ್ರೋಸೆಸ್ ಇದೆ. ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ, ಸೆಲ್ಫ್ ಓಪನ್ ನಾವ್ ನೋಡಿದ್ವಿ, ಎಲ್ಲೆಲ್ಲಿ ನಾನು ಬರಡಲ್ಲಿದ್ದೀನಿ, ನಾನು ಎಲ್ಲೆಲ್ಲಿ ನೋವುಗಳು ಮಾಡ್ಕೊಂಡಿದ್ದೀನಿ, ನನ್ಗೆ ಅಲ್ಲೆಲ್ಲ ನನಗ್ ನಾನೇ ಸಬ್ ಕಾನ್ಶಿಯಸ್ ಮೈಂಡ್ ಮೂಲಕ ಹೀಲ್ ಮಾಡ್ಕೊಳ್ಳೋದಕ್ಕೆ ಓಪನ್ ಇದೆ. ಅದನ್ನ ಮಾಡ್ಕೊಳ್ಳೋಣ. ಸೆಲ್ಫ್ಗೆ ಎಲ್ಲೆಲ್ಲಿ ನನ್ಗೆ ನೋವು ಮಾಡ್ಕೊಂಡಿದ್ದೀನಿ ಅದೆಲ್ಲ ಮಾಡ್ಕೊಳ್ಳೋಣ. ಆದ್ರೆ ಆಗಿದ್ದಾಗಿದೆ ಅಂತ ಆ ಇಮೋಷನ್ಸ್ ನ ಹೊರಗೆ ಹಾಕೋದ್ರ ಮೂಲಕ ಅದರಿಂದ ನಾನು ಹೊರಗೆ ಬರಬಹುದಾ? ಕ್ಲೆನ್ಸ್ ಆಗ್ಲಿ, ಆದ್ರೆ ಮುಂದುವರಿಬೇಕಾಗಿರೋದು ನಾನು ಕಲಿಕೆಯ ಮೂಲಕ. ಇದನ್ನ ನಾನ್ ಮಾಡ್ಬೋದಾ? ಸೊ ಇವರು ಇನ್ನೊಂದು ಹೇಳ್ತಾ ಇರೋದೇನಂದ್ರೆ, ಏನೇ ಒಂದು ನನ್ನ ಲೈಫ್ ನಲ್ಲಿ ಆಗ್ಲಿ, ಇದು ತುಂಬಾ ಸರಳವಾಗಿದೆ, ಇಟ್ ಸಿಂಪಲ್ ಅಂತ ಹೇಳ್ತಿದ್ದಾರೆ. ನನ್ನ ಜೀವನದಲ್ಲಿ ಏನಾದ್ರೂ ಕೊನೆಗೊಂಡಾಗ ಅದು ನಮ್ಮ ಅಭಿವೃದ್ಧಿಗೆ ಸಹಕರಿಸುತ್ತೆ. ಸೊ ನನ್ನ ಲೈಫ್ ನಲ್ಲಿ ಹೀಗಾಗೋಯ್ತು ಹಾಗೋಯ್ತು ಅಂತ ಅನ್ಕೊಂಡ್ ಒಂದ್ ಫುಲ್ ಸ್ಟಾಪ್ ಹಾಕ್ಬಿಟ್ಟು ಇಷ್ಟೇ ಆಗೋಯ್ತು ಬಿಡು, ನನ್ನ ಲೈಫ್ ಇಷ್ಟೇನೆ, ಇನ್ ಮುಂದಕ್ಕೆ ಹೀಗೆ ಇರ್ಬೇಕು, ಹೀಗೆ ಹತ್ಕೊಂಡಿರ್ಬೇಕು, ಇವ್ರು ಹೀಗೆ ಇರ್ತಾರೆ, ಅವ್ರು ಹೀಗೆ ಇರ್ತಾರೆ, ಬಿಸ್ನೆಸ್ ಇಷ್ಟೇ ಆಗೋಯ್ತು ನಂಗೆ, ಆಯ್ತು ನಂದು ನೆಕ್ಸ್ಟ್ ಲೆವೆಲ್ ಗ್ರೋತ್ ಇಲ್ಲ, ನನ್ ಪ್ರಮೋಷನ್ ಹೀಗಾಗೋಯ್ತು, ಏನೇನೇನೆಲ್ಲ ನಡೀತಿರುತ್ತಲ್ವಾ. ಇದೆಲ್ಲ ಆದಾಗ, ಏನೇ ಒಂದು ಬ್ರೇಕ್ ಡೌನ್ಸ್ ಸಿಚುವೇಶನ್ ಆದಾಗ ಇಲ್ಲಿ ಹೇಳ್ತಾ ಇರೋದು, ಈ ಒಂದು ನನ್ನ ಡೆವಲಪ್ಮೆಂಟ್ಗೆ ಇದು ಸಪೋರ್ಟ್ ಮಾಡತ್ತೆ. ಈ ತರ ಸಿಚುವೇಶನ್ಗಳು ಇದೆಲ್ಲ ಕೊನೆಗೊಂಡಾಗ ಇದು ನನ್ನ ಅಭಿವೃದ್ಧಿ ಆಗೋದಕ್ಕೆ ಒಂದು ಮೆಟ್ಟಲಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ತರ ನಾನ್ ನೋಡ್ಬೋದಾ? ಆಗೋಗಿದೆ, ಅದು ಪಾಸ್ಟ್ ಅಲ್ಲೇ ನಾನು ಸೆಟ್ಲ್ ಆಗ್ಬಿಟ್ಟಿರ್ತೀನಲ್ಲ, ಇದರಿಂದ ಎಷ್ಟು ಲಾಸ್ ನನಗ್ ನಾನೇ ಮಾಡ್ಕೊಂತಿರ್ತೀನಿ. ಅಗೇನ್ ಪಾಸ್ಟ್ ಸಿಚುವೇಶನ್ಸ್ ನ ಕ್ಯಾರಿ ಮಾಡ್ತಾ ಹೇಳ್ತೀನಲ್ಲೂ ಹೇಳಿದೀವಿ, ಒಂದ್ ನೆಗೆಟಿವ್ ಬೀಜನ ಹಾಕೊಂಡು ಅದಕ್ಕೆ ಗೊಬ್ಬರ ನೀರು ಹಾಕೊಂಡು ಅಲ್ಲೇ ಸೆಟ್ಲ್ ಆಗೋಗಿದ್ದೀನಿ ಅಂದ್ರೆ ಮತ್ತೆ ನನ್ ಲೈಫ್ ನಲ್ಲಿ ಇನ್ನೊಂದ್ ಜನ್ಮಕ್ಕೆ ಬಂದು ಹಾಗಾದ್ರೆ ಕ್ಲೆನ್ಸ್ ಮಾಡ್ಕೊಬೇಕಾ? ಇಲ್ಲ. ಇವತ್ತಿಷ್ಟೆಲ್ಲ ನಮ್ ನಾಲೆಡ್ಜ್ ಸಿಗ್ತಾ ಇದೆ, ಗೊತ್ತಾಗ್ತಾ ಇದೆ, ಆಗಿರೋದ್ ಆಗೋಗಿದೆ. ಇದೆಲ್ಲ ನನ್ನ ಸೆಲ್ಫ್ ಡೆವಲಪ್ಮೆಂಟ್ ಗಾಗಿದೆ, ನನ್ನ ಸೋಲ್ ಎವಲ್ಯೂಷನ್ ಗಾಗಿದೆ, ನನ್ನ ಸೋಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. So that's why it's better to let go and move forward, bestowed on the experiences that I have now been gained. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ನೋಡಿ. ಆದುದರಿಂದಲೇ ಆಗಿರುವುದನ್ನು ಅಲ್ಲಿಯೇ ಬಿಟ್ಟು ಈಗ ಸಿಕ್ಕಿರುವ ಅನುಭವಗಳನ್ನು ಪಡೆದುಕೊಂಡು ಮುಂದೆ ಸಾಗುವುದು ಉತ್ತಮ. ಏನೇನ್ ನಡೆದೋಗಿದೆ ಪಾಸ್ಟ್ ನಲ್ಲಿ, ಇದನ್ನೆಲ್ಲ ಒಂದು ಲರ್ನಿಂಗು ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಆ ಲರ್ನಿಂಗ್ನೇ ನಾನು ಒಂದು ಕಲಿಕೆಯ ಮೆಟ್ಟಲಾಗಿ, ಆಪರ್ಚುನಿಟಿಯ ಒಂದು ಸ್ಟೆಪ್ಸ್ ಆಗಿ ಮಾಡ್ಕೊಂಡು ನಾನು ಮುಂದಕ್ಕೆ ಹೋಗೋದೇನೆ ಒಳ್ಳೇದು. ಈ ಅನುಭವಗಳನ್ನ ನಾನು ಲೆಸನ್ಸ್ ಅಂತ ತಗೊಂಡು ನಾನು ಮುಂದಕ್ಕೆ ಹೋಗ್ಬೋದಾ? ಪಾಠ ಕಲ್ತಿದ್ದೀನಿ, ಗೇನ್ ಮಾಡ್ಕೊಂಡಿದ್ದೀನಿ, ಈ ಬಿಟರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ ಇದ್ ಗೇನ್ ಆಯ್ತು, ಈ ಪಾಠ ಗೇನ್ ಆಗಿದೆ, ಈ ತರ ಸ್ಪೌಸ್ ಇಂದ ನಾನು ಇದ್ ಕಲ್ತ್ಕೊಂಡೆ, ಈ ತರ ಅತ್ತೆ ಸಿಕ್ಕಿರೋದು ನನ್ಗೆ ಈ ದೊಡ್ಡ ಪಾಠ ಕಲ್ಸಿದೆ ಲೈಫ್ ನಲ್ಲಿ. ಈ ತರ ತಗೊಂಡವ್ರಿಗೆ ಗ್ರಾಟಿಟ್ಯೂಡ್ ಹೇಳ್ತಾ ನಾನು ಮುಂದಕ್ಕೆ ಹೋಗ್ಬೋದಾ? ನನ್ನ ಒಂದು ಅನುಭವಗಳ ಜೊತೆ ಮುಂದೆ ಸಾಗುವುದೇ ಉತ್ತಮ ಅಂತ ಹೇಳಿದ್ದಾರೆ ಇಲ್ಲೂ ಕೂಡ. ಓಕೆ, ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಅ ಕೋಇನ್ಸಿಡೆನ್ಸ್ ದಟ್ ಯು ಆರ್ ರೀಡಿಂಗ್ ದಿಸ್ ಇಯರ್. ಓಕೆ, ಸೊ ಚೆನ್ನಾಗಿ ಹೇಳಿದ್ದಾರೆ. ನೀವು ಇದನ್ನ ಇಲ್ಲಿ ಓದುತ್ತಿರುವುದು ಕಾಕತಾಳೀಯ ಎಂದು ನಾನು ಭಾವಿಸುವುದಿಲ್ಲ. ಅಂದ್ರೆ ಇವಾಗ ಇಲ್ಲಿ ನಿಮ್ಗೆಲ್ಲ ಈ ಒಂದು ನಾಲೆಡ್ಜ್, ಈ ಒಂದು 4 laws ಸಿಗ್ತಿದೆ, ಇಟ್ಸ್ ನಾಟ್ ಕೋಇನ್ಸಿಡೆನ್ಸ್ ಅಂತ. ಅಂದ್ರೆ ಇಲ್ಲಿ ಮತ್ತೆ ಇನ್ನೊಂದು ಸೆಂಟೆನ್ಸ್ ಹೇಳ್ತಾರೆ, ಇಫ್ ದಿಸ್ ಟೆಕ್ಸ್ಟ್ ಮೀಟ್ಸ್ ಯು ಟುಡೇ, ಇಟ್ಸ್ ಬಿಕಾಸ್ ಯು ಮೀಟ್ ದ ಕಂಡೀಷನ್ಸ್. ಓಕೆ, ಅಂದ್ರೆ ಈ ಒಂದು ಜ್ಞಾನ ಇಂದು ನಿಮಗೆ ಸಿಕ್ಕಿದೆ ಎಂದರೆ ನೀವು ಇದನ್ನು ಸ್ವೀಕರಿಸುವ ಸಾಮರ್ಥ್ಯ ಹಾಗೂ ಸಮಯ ಇಂದು ಬಂದಿದೆ ಎಂದರ್ಥ. ರೈಟ್ ಟೈಮ್ ಅಂತ ಹೇಳಿದ್ರಲ್ಲ, ಆ ರೈಟ್ ಟೈಮ್ ಇವತ್ತು ನಿಮಗ್ ಬಂದಿದೆ. ಕೋಇನ್ಸಿಡೆನ್ಸ್ ಅಲ್ಲ ಈ ನಾಲೆಡ್ಜ್ ಕೊಡ್ತಾ ಇರೋದು. ನೀವು ಅದನ್ನ ಅಗೈನ್ ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೆ ನೀವು ಸಿದ್ಧವಾಗಿದ್ದೀರಾ, ರಿಸೀವ್ ಮಾಡ್ಕೊಂಡು ಅಳವಡಿಸ್ಕೊಂಡು ಜೀವಿಸೋದಕ್ಕೆ ಸಿದ್ಧವಾಗಿದ್ದೀರಾ. ಅದಕ್ಕೋಸ್ಕರನೇ ನಿಮ್ಗೆ ಇವತ್ತು ಆ ಸಾಮರ್ಥ್ಯ ನಿಮ್ ಒಳಗಡೆ ಇದೆ. ಹಾಗಾಗಿ ಇವತ್ತು ನಿಮ್ ಟೈಮ್ ಬಂದಿದೆ ಈ ಒಂದು ಜ್ಞಾನನ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, yes, understand that no raindrop anywhere in the world accidentally falls in the wrong place. ಸೊ ಜಗತ್ತಿನಲ್ಲಿ ಎಲ್ಲಿಯೂ ಯಾವುದೇ ಮಳೆ ಹನಿ ಆಕಸ್ಮಿಕವಾಗಿ ತಪ್ಪಾದ ಸ್ಥಳದಲ್ಲಿ ಬೀಳುವುದಿಲ್ಲ ಎಂದು ಅರ್ಥ ಮಾಡ್ಕೊಳ್ಳಿ. ಮಳೆ ಹನಿ ಇದು ರಾಂಗ್ ಪ್ಲೇಸ್ ಇಲ್ಲಿ ಬೀಳ್ಬಾರ್ದು ಅಂತ ನೋಡುತ್ತಾ? ಸೃಷ್ಟಿಯ ನಿಯಮ ಇದು. ನನ್ನ ಲೈಫ್ ನಲ್ಲೂ ಕೂಡ ಏನೇನ್ ಆಗ್ತಾ ಇದೆ ಅದೆಲ್ಲ ಸೃಷ್ಟಿಯ ನಿಯಮ. ಆ ಸೃಷ್ಟಿ ಮೇಲೆ ನನಗೆ ವಿಶ್ವಾಸ ಇದೆಯಾ ಅಂತ ಮತ್ತೆ ಇಲ್ಲಿ ಕ್ವೆಶ್ಚನ್ ಬರೋದು. ಸೊ ಇವ್ರು ಇದನ್ನ ಹೇಳ್ತಾ ಇದಾರೆ, ಮಳೆ ಹನಿ ಕೂಡ ಆಕಸ್ಮಿಕವಾಗಿ ತಪ್ಪು ಸ್ಥಳದಲ್ಲಿ ಬೀಳದಿಲ್ಲ. ಎಲ್ಲಿ ಬೀಳ್ಬೇಕಾಗಿದೆಯೋ ಅದು ರೈಟ್ ಪ್ಲೇಸ್ ಅಷ್ಟೇ. ಎಲ್ಲಿ ಏನಾಗ್ಬೇಕಾಗಿದೆಯೋ ರೈಟ್ ಟೈಮು ಅದು ರೈಟ್ ಪ್ಲೇಸ್ ಅಷ್ಟೇ. ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್.
ಎವ್ರಿ ಒನ್ ಹೂಮ್ ಯು ಮೀಟ್ ಇಸ್ ಪರ್ಫೆಕ್ಟ್. ಆದ್ರೆ ಆ ಸೃಷ್ಟಿಯ ನಿಯಮ ಇದೆಯಲ್ಲ, ಅದರಲ್ಲಿ ನನ್ನ ವಿಶ್ವಾಸ ಇರಬೇಕು. ಅದನ್ನೇ ಹೇಳ್ತಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆ, ಎಸ್. ಸೊ ಲೆಟ್ ಇಟ್ ಗೋ ವೆಲ್. ಎಲ್ಲದು ಚೆನ್ನಾಗೆ ನಡೀಲಿ. ಅಂಡ್ ಲವ್ ವಿತ್ ಯೋರ್ ಹೋಲ್ ಬೀಯಿಂಗ್. ಸೊ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಪ್ರೀತಿಸಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಬಿ ಹ್ಯಾಪಿ ವಿತೌಟ್ ಎಂಡ್. ಹ್ಯಾಪಿ ಎಂಡಿಂಗ್ ಅಂತ ಕೇಳಿದೀವಿ, ಇಲ್ಲಿ ಹೇಳ್ತಾ ಇದ್ದಾರೆ ಬಿ ಹ್ಯಾಪಿ ವಿತೌಟ್ ಎಂಡ್ ಅಂತ. ಸೊ ದೇರ್ ಇಸ್ ನೋ ಎಂಡ್ ಫಾರ್ ಹ್ಯಾಪಿನೆಸ್ ಅಂತ ಅಗೇನ್. ಓಕೆ, ಸೊ ಕೊನೆ ಇಲ್ಲದೆ ಸಂತೋಷವಾಗಿರಿ. ಎವ್ರಿ ಡೇ ಇಸ್ ಅ ಹ್ಯಾಪಿ ಡೇ. ಹ್ಯಾಪಿ ಡೇ, ಎಸ್. ಸೊ ಪ್ರತಿ ದಿನವೂ ಸಂತೋಷವಾದ ದಿನ. ಸೊ ಎವ್ರಿ ಡೇ ಇಸ್ ಅ ಹ್ಯಾಪಿ ಡೇ. ವೆರಿ ಹ್ಯಾಪಿ ಡೇ ಅಂಡ್ ವೆರಿ ಹ್ಯಾಪಿ ಟ್ರಾನ್ಸ್ಫಾರ್ಮೇಶನ್. ಸೊ ಈ ಒಂದು 4 ಲಾಸ್ ನಿಮಗೆ ನಿಮ್ಮ ಒಂದು ನೆಕ್ಸ್ಟ್ ಲೆವೆಲ್ ಅಳವಡಿಕೆಗೆ ಸಪೋರ್ಟ್ ಕೊಡ್ತು, ಇನ್ನ ನೆಕ್ಸ್ಟ್ ಲೆವೆಲ್ ಕ್ಲಾರಿಟಿ ಸಿಕ್ತು ಅಂತ ಹೇಳ್ತಾ, ಮುಂದೆ ಇದನ್ನ ನಾನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಪರಿಸ್ಥಿತಿ ಹೇಗಿದೆಯೋ ಹಾಗೆ, ವ್ಯಕ್ತಿಗಳನ್ನ ಹೇಗಿದೆಯೋ ಆಕ್ಸೆಪ್ಟ್ ಮಾಡ್ಕೊಂಡು ಪಾಸ್ಟ್ ನ ಅಲ್ಲೇ ಬಿಟ್ಬಿಟ್ಟು ಏನಾಗ್ತಿದೆಯೋ ಪರ್ಫೆಕ್ಟ್ ಆಗ್ತಿದೆ, ಇದೆಲ್ಲ ಸೃಷ್ಟಿಯ ನಿಯಮ ಅಂತ ಒಂದು ಒಪ್ಕೊಂಡಿದ್ದೀರಾ. ಒಪ್ಕೊಳ್ಳೋದ್ರ ಜೊತೆಗೆ ಮತ್ತೆ ನಾನು ಏನ್ ಮಾಡ್ಬೇಕಾಗಿದೆ, ಪಾಸ್ಟ್ ನ ಲೆಟ್ ಗೋ ಮಾಡಾಗಿ ಪ್ರೆಸೆಂಟ್ ನಾನು ಒಪ್ಕೊಂಡಿದ್ದೀನಿ, ಹೌದು ಹೀಗಿದೆ, ಇದು ಕರೆಕ್ಟ್ ಅಂತ. ಆದ್ರೆ ಅದನ್ನ ನಾನು ಏನ್ ಮಾಡ್ಬೇಕಾಗಿದೆ, ಮುಂದಿನ ಒಂದು ಸೆಷನ್ ಅಲ್ಲಿ ಶರಣಾಗತಿ ಮಾಡ್ಬೇಕು, ರೈಟ್? ಸೊ ಮುಂದಿನ ಒಂದು ಸೆಷನ್ ಇದ್ರ ರಿಲೇಟೆಡ್ ಬರುತ್ತೆ. ಸೊ ಕ್ಯಾಚ್ ಯು ಆಲ್ ಇನ್ ನೆಕ್ಸ್ಟ್ ಸೆಷನ್. ಹ್ಯಾಪಿ ಡೇ, ಹ್ಯಾವ್ ಅ ವಂಡರ್ಫುಲ್ ಡೇ, ಹ್ಯಾಪಿ ಟ್ರಾನ್ಸ್ಫಾರ್ಮೇಶನ್. ಬೈ ಬೈ, ನಮಸ್ತೆ.